ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಮಕ್ಕಳ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್? ಸೊ ಈ ವಿಡಿಯೋ ನೋಡೋ ತನಕ ನಿಮಗೆ ಇನ್ನೊಂದು ಬಯಾಲಜಿ ಎಕ್ಸಾಮ್ ಅಷ್ಟೇ ಉಳ್ಕೊಂಡಿರುತ್ತೆ, ಇಲ್ಲಾಂದರೆ ಬಯಾಲಜಿ ಎಕ್ಸಾಮ್ ಕೂಡ ಆಗಿರ್ಬೋದು. ಸೊ ಇನ್ನೇನು ನೆಕ್ಸ್ಟ್ 1 ಮಂತ್ ಏನಿದೆ ಆ ಟೈಮಲ್ಲಿ ನಿಮ್ಮ KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಶುರು ಮಾಡ್ತೀರಿ. ಸೊ ತುಂಬ ಜನ ಬಿಗಿನಿಂಗಿಂದನೂ ಕೂಡ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀರಿ. ಇನ್ನು ಕೆಲವರು ಮಧ್ಯದಿಂದ ಶುರು ಮಾಡಿರ್ತೀರಿ, ಲೈಕ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಂದ ಶುರು ಮಾಡಿರ್ತಾರೆ. ಇನ್ನು ಕೆಲವರು ಮೇನ್ಸ್ ಎಕ್ಸಾಮ್ ಬೇಡ ಅಥವಾ ನೀಟ್ ಎಕ್ಸಾಮ್ಸ್ ಬೇಡ ಅಂತೇಳಿ KCTಗೆ ಸ್ವಿಚ್ ಆಗಬೇಕು ಅಂತ ನೋಡ್ತಿರ್ತಾರೆ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಅವ್ರಿಗೇನೂ ಗೊತ್ತಿರೋದಿಲ್ಲ, ಬೋರ್ಡ್ ಎಕ್ಸಾಮ್ಸು ಕೂಡ ಕರೆಕ್ಟಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರೋದಿಲ್ಲ, ಈ ಕಡೆ KCT ಕೂಡ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥವ್ರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಲವು ಮಕ್ಕಳುಗಳು ಬೋರ್ಡ್ ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ಸ್ನ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿರ್ತಾರೆ. ಅಂಥವ್ರಿಗೆ KCT ಡೈರೆಕ್ಷನ್ ತೋರಿಸಿದ್ರೆ ಸಾಕು, ದೇ ವಿಲ್ ಗೆಟ್ ಅ ಡಿಸೆಂಟ್ ರ್ಯಾಂಕ್. ಸೊ ಎಲ್ಲ ಕ್ಯಾಟಗರಿ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಡೆ ತನಕ ನೋಡಿ, ಸ್ವಲ್ಪ ಲೆಂತಿಯಾಗಿ ಕೂಡ ಇರುತ್ತೆ. ಓಕೆ, ಸೊ ಕಡೆ ತನಕ ನೋಡಿದ್ರೆ ತುಂಬಾ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ, ಒಂದು ಐಡಿಯಾ ಗೊತ್ತಾಗುತ್ತೆ KCT ಎಕ್ಸಾಮ್ಸ್ ಅಂದರೆ ಯಾವ ರೀತಿ ಇರುತ್ತೆ ಆ್ಯಂಡ್ ಯಾವ ರೀತಿ ನೀವು ಪ್ರಿಪರೇಷನ್ಸ್ ಮಾಡ್ಕೋಬೇಕು. ಸೊ ಯಾವ ಟಾಪಿಕ್ಸ್ಗಳನ್ನ ಶುರು ಮಾಡಬೇಕು, ಯಾವ ಟಾಪಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ, ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್, ಸಿನ್ಸ್ ಐ ಆಮ್ ಅ ಮ್ಯಾಥಮೆಟಿಕ್ಸ್ ಟೀಚರ್, ಐ ಆಮ್ ಜಸ್ಟ್ ಟಾಕಿಂಗ್ ಪ್ಯೂರ್ಲಿ ಅಬೌಟ್ ಮ್ಯಾಥಮೆಟಿಕ್ಸ್. ಓಕೆ, ಇದರಲ್ಲಿ ಯಾವ ಟಾಪಿಕ್ಸ್ಗಳನ್ನ ಶುರು ಮಾಡಬೇಕು, ಶುರು ಮಾಡಿ ಯಾವ ರೀತಿ ನಾವು ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಹೋಗಬೇಕು, ಆ್ಯಂಡ್ ಯಾವ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು, ಯಾವ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಬೇಕು, ಸೊ ಯಾವ ಬ್ಯಾಚಸ್ಗಳನ್ನ ಕೂಡ ತಗೋಬೇಕು. ಯಾಕಂದರೆ ವಿ ಆರ್ ಕಮಿಂಗ್ ವಿತ್ 2 ಬ್ಯಾಚಸ್, ಎಸ್ಪೆಷಲಿ ನಮ್ಮ ಒಂದು ಬ್ಯಾಚ್ ಮೇಜರ್ ಆಗುತ್ತೆ ನಿಮಗೆ. ಸೊ ಆ ಬ್ಯಾಚ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈಗ ಇಲ್ಲಿ ನಿಮಗೆ ಮೊದಲನೇದಾಗಿ KCT ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದ್ರಿಂದ ಶುರು ಮಾಡ್ತೀನಿ. ಐ ನೋ ದ್ಯಾಟ್ ಮೆನಿ ನೋ ಇಟ್, ತುಂಬ ಜನ ಗೊತ್ತಿರುತ್ತೆ, ಬಟ್ ತುಂಬ ಜನ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು ಅದರಿಂದ ಶುರು ಮಾಡ್ತಾ ಹೋಗ್ತೀನಿ. ಮಕ್ಕಳ, ನಿಮಗೆ 80 ಮಿನಿಟ್ಸ್ ಎಕ್ಸಾಮ್ ಇರುತ್ತೆ. 80 ಮಿನಿಟ್ಸ್ ಎಕ್ಸಾಮಲ್ಲಿ ನೀವು ಬರೆಯೋದು ಬರೀ 70 ಮಿನಿಟ್ಸಿಗೆ ಮಾತ್ರ. ಅಂದರೆ ಫಸ್ಟ್ 10 ಮಿನಿಟ್ಸ್ ಏನಿರುತ್ತೆ, ಅಂದರೆ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಲ್ಲ, ಎಕ್ಸಾಮ್ ಹಾಲ್ಗೆ ಹೋಗೋದೇನಂತಂದರೆ 80 ಮಿನಿಟ್ಸ್ಗೋಸ್ಕರ ಹೋಗ್ತೀರಿ. ಅದರಲ್ಲಿ ಫಸ್ಟ್ 10 ಮಿನಿಟ್ಸ್ ಏನಿರುತ್ತೆ, ಇಟ್ಸ್ ಆಲ್ ಅಬೌಟ್ ರೈಟಿಂಗ್ ದ ಪರ್ಟಿಕ್ಯುಲರ್ಸ್ ಆರ್ ಫಿಲ್ಲಿಂಗ್ ದ ಪರ್ಟಿಕ್ಯುಲರ್ಸ್. ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗ್ಬೋದು, ಮತ್ತು ಕೆಲವುದೆಲ್ಲ ಶೇಡ್ ಮಾಡೋದಿರುತ್ತೆ ಬಬಲ್ಗೆ. ಸೊ ಅದನ್ನೆಲ್ಲ ನೀವು ಶೇಡ್ ಮಾಡೋದು, OMR ಶೀಟನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದೆಲ್ಲವೂ ಕೂಡ 10 ಮಿನಿಟ್ಸಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ನಿಮ್ಗೆ ಇರೋದು 70 ಮಿನಿಟ್ಸ್ ಅಷ್ಟೇ, 70. ಈ 70 ಮಿನಿಟ್ಸಲ್ಲಿ ನೀವು ಬರಿಬೇಕಾಗಿರೋದು 60 ಕ್ವಶನ್ಸ್. ಸೊ ಹಾಗಾದರೆ ಸರ್ 60 ಕ್ವಶನ್ಸ್ ಎಲ್ಲವೂ ಕೂಡ ಬರೀಲೇಬೇಕಾ? ನಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ? ಮಕ್ಕಳ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಮ್ಮ ನೀಟ್ ಮತ್ತು ಮೇನ್ಸ್ ಎಕ್ಸಾಮ್ ರೀತಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಸೊ ಗೆಸ್ಸಿಂಗಲ್ಲಿ ಕೂಡ ಸರಿ ಏನು ಬಬಲ್ನ ಶೇಡ್ ಮಾಡಿ ಬರ್ಬೋದು. ಲಕ್ ಇದ್ರೆ ಮಾರ್ಕ್ಸ್ ಸಿಗುತ್ತೆ, ಲಕ್ ಇಲ್ಲ ಅಂದರೆ ಇಲ್ಲ. ಸೊ ದೇರ್ ಇಸ್ ಅ ಬೆನಿಫಿಟ್ ಆಫ್ ದಿಸ್. ಯಾಕಂದರೆ ಕೆಲವು ಟೈಮಲ್ಲಿ ಲಕ್ಕಿದ್ದು ಕೂಡ ನಿಮಗೆ ಕೆಲವು ಕ್ವಶನ್ಸ್ಗಳು ಸರಿಯಾಗಿ ನಿಮಗೆ ಏನು ರ್ಯಾಂಕಿಂಗ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ನಾನು ಹೇಳೋದೇನೆಂದರೆ, ಲಕ್ಗಿಂತ ಜಾಸ್ತಿ 1 ಮಂತ್ ಪ್ರಿಪ್ರೇಷನ್ಸ್ ಕಡೆ ಗಮನ ಕೊಡಿ ಅಂತಲೇ ಹೇಳೋದು. ಲಕ್ ಫೇವರ್ಸ್ ದಿ ಬ್ರೇವ್. ಸೊ ಈ 1 ಮಂತ್ ಯಾರು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಲಕ್ ಸಿಕ್ಕಿದ್ರೆ ನಾನು ಖುಷಿನೇ. ಓಕೆ, ಸೊ ಈಗ ಇದರಲ್ಲಿ ಈ 60 ಕ್ವಶನ್ಸ್ ಏನಿದೆ ಅದನ್ನು 70 ಮಿನಿಟ್ಸಲ್ಲಿ ಅಟೆಂಡ್ ಮಾಡೋಕ್ಕಾಗತ್ತಾ? ಈ ಡೌಟ್ ತುಂಬ ಜನ ಮಕ್ಳಿಗೆ ಬರುತ್ತೆ. ಎಸ್, ಖಂಡಿತ ಅಟೆಂಡ್ ಮಾಡ್ಬೋದು. ಈ 60 ಮಿನಿಟ್ಸಲ್ಲಿ 70 ಕ್ವಶನ್ಸ್ನ ಖಂಡಿತ ಅಟೆಂಡ್ ಮಾಡ್ಬೋದು. ಯಾಕಂತಂದರೆ ಈಗ ತಾನೇ ಸೆಕೆಂಡ್ PU ಎಕ್ಸಾಮ್ ಮುಗಿಸಿರ್ತೀರಿ ನೀವು. ಸೆಕೆಂಡ್ PU ಎಕ್ಸಾಮ್ ಮುಗಿಸಿರೋದ್ರಿಂದ ಬೋರ್ಡ್ ಎಕ್ಸಾಮ್ಸ್ ತುಂಬ ಜನಕ್ಕೆ ಕ್ಲಾರಿಟಿ ಇರುತ್ತೆ, ಸಿಲೆಬಸ್ ಏನಿದೆ, ಕ್ವಶನ್ಸ್ ಯಾವ ರೀತಿ ಬರುತ್ತೆ. ಕೆಲವರೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಓದಿರ್ತೀರಿ, ಆದರೂ ಕೂಡ ಟು ಅ ಸರ್ಟನ್ ಲೆವೆಲ್ ಯು ಗಾಟ್ ಕ್ಲಾರಿಟಿ. ಸೊ ಇದೊಂದು ಗುಡ್ ನ್ಯೂಸ್ ನಿಮಗೆ. ಯಾಕಂತಂದರೆ ಈ 60 ಕ್ವಶನ್ಸ್ ಏನಿದೆ, ಈ 60 ಕ್ವಶನ್ಸಲ್ಲಿ 45 ಮಾರ್ಕ್ಸ್ ಆರ್ 45 ಕ್ವಶನ್ಸ್ ವಿಲ್ ಬಿ ಫ್ರಮ್ ಯುವರ್ ಕ್ಲಾಸ್ 12th ಓನ್ಲಿ. ಕ್ಲಾಸ್ 12th ಅಲ್ಲೇ ತುಂಬಾ ಏನು ವೆಯ್ಟೇಜ್ ಇರೋದು. ಸೊ ಈ ಕ್ಲಾಸ್ 12th ಏನಿದೆ ಮಕ್ಕಳ, ಇದರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 45 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಕ್ಲಾಸ್ 11th ಅಲ್ಲಿ ನಿಮಗೆ ಬರೋದು ಬರೀ 15 ಮಾರ್ಕ್ಸ್ ಅಷ್ಟೇನೆ. ಬಟ್ ಈ ಕ್ಲಾಸ್ 11th ಅಲ್ಲಿ ಒಂದು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಈ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಬಿಗಿನಿಂಗಲ್ಲಿ ಓದಲೇಬೇಕು. ನಿಮಗೆ ಇನ್ಈಕ್ವಾಲಿಟೀಸ್ ಅಂತ ಒಂದು ಪಾಠ ಇದೆ, ಬಟ್ ಅದರಲ್ಲಿ ನಾನು ಇನ್ಈಕ್ವಾಲಿಟೀಸ್ ಅಂತ ತಗೊಂಡಿಲ್ಲ. ಯಾಕಂದರೆ ನಿಮ್ಗೆ ಅದರಲ್ಲಿ ಲೀನಿಯರ್ ಇನ್ಈಕ್ವಾಲಿಟೀಸ್ ಅಷ್ಟೇ ಇದೆ. ಎಸ್, ನಾನು ಮಾತಾಡೋದು ಕೂಡ ಲೀನಿಯರ್ ಇನ್ಈಕ್ವಾಲಿಟೀಸ್ ಬಗ್ಗೆನೇ, ಆದರೂ ಕೂಡ ಕೆಲವು ಫಂಕ್ಷನ್ಸ್ ಅಂತ ಬಂದಾಗ ಅದರಲ್ಲಿ ಇನ್ಈಕ್ವೇಷನ್ಸ್ ಯೂಸ್ ಮಾಡ್ತೀರಿ, ಎಸ್ಪೆಷಲಿ ಡೊಮೇನ್ ಆ್ಯಂಡ್ ರೇಂಜ್ ಪ್ರಾಬ್ಲಮ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ, ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಇನ್ಈಕ್ವೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಈಕ್ವೇಷನ್ಸ್ ಕಲಿಬೇಕಾದ್ರೇನೆ ಸೊ ತುಂಬ ಫಂಕ್ಷನ್ಸ್ಗಳ ಬಗ್ಗೆ ಕೂಡ ನೀವು ನಾಲೆಡ್ಜ್ ತಗೊಳ್ತಾ ಹೋಗ್ತೀರಿ. X² ಆಗ್ಬೋದು, ಮಾಡ್ಯುಲಸ್ ಆಗ್ಬೋದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗ್ಬೋದು,
ಓಕೆ, ಸ್ಕ್ವೇರ್ ರೂಟ್ ಫಂಕ್ಷನ್ ಆಗ್ಬೋದು, ಲಾಗರಿಥಮಿಕ್ ಫಂಕ್ಷನ್ಸ್ ಆಗ್ಬೋದು. ಸೊ ಎಲ್ಲ ಫಂಕ್ಷನ್ಸ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ವೆನ್ ಯು ಆರ್ ಸ್ಟಾರ್ಟೆಡ್ ಟು ಲರ್ನ್ ಇನ್ ಈಕ್ವೇಷನ್ಸ್. ಮಕ್ಕಳ, ಇದ್ರಲ್ಲಿ ನಿಮಗೆ ಹೇಗೆ ಓದಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಇದೊಂದು ಪ್ರಮೋಷನ್ ಅಂತ ಅನ್ಕೋಬೇಡಿ, ಬಟ್ ನಿಮ್ಗೊಂದು ಪಾತ್ ಹೇಳೋದಕ್ಕೋಸ್ಕರನೇ ಬರ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ದು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಆಲ್ರೆಡಿ ಒಂದು ಏನಂತ ಹೇಳ್ಬೋದು, ಇಟ್ ವಾಸ್ ಅ ರೆಕಾರ್ಡೆಡ್ ಫಾರ್ಮ್. ಸೊ ಈ ರೆಕಾರ್ಡೆಡ್ ಫಾರ್ಮಲ್ಲಿ ಏನಿದೆ ಅದರಲ್ಲಿ ಪ್ರತಿಯೊಂದು ಕೂಡ ಇದೇ ರೀತಿ ನಾನು ಏನು ಹೇಳ್ತಾ ಹೋಗ್ತೀನಿ ಮಕ್ಕಳ, ಅದೇ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಅದರಲ್ಲಿ ನಿಮಗೆ ಏನು ಓದಬೇಕು, ಈಗ ಈ ಥರ ಹೇಳ್ಬಿಟ್ರೆ ಏನು ಓದಬೇಕು ಅಂತ ಗೊತ್ತಾಗದೇ ಇರ್ಬೋದು, ಬಟ್ ಅದನ್ನ ನೋಡಿದ್ರೆ ನಿಮಗೆ ಖಂಡಿತ ಮಕ್ಕಳ ನಿಮಗೆ ಆರಾಮ್ಸೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಯಾವ ಕಾನ್ಸೆಪ್ಟ್ಸ್ಗಳನ್ನ ಓದಬೇಕು, ಯಾವ ಪ್ರಾಬ್ಲಮ್ಸ್ಗಳನ್ನ ಓದಬೇಕು, ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ, ಇದೆಲ್ಲವೂ ಕೂಡ ಅಲ್ಲೇ ಸಿಕ್ಬಿಡುತ್ತೆ. ಇಟ್ ಇಸ್ ಲೈಕ್ ಒನ್ ಪ್ಲೇಸ್ ವೇರ್ ಯು ಕ್ಯಾನ್ ಲರ್ನ್ ಎವ್ರಿಥಿಂಗ್. ನೀವು ಸುಮ್ಮನೆ ಯಾವುದೋ ಮೆಟೀರಿಯಲ್ ತಗೊಂಡು ಅಲ್ಲೇನೋ ಓದಬೇಕು ಅಂತ, ಯಾಕಂದ್ರೆ ಕೆಲವು ಮೆಟೀರಿಯಲ್ ಏನಾಗುತ್ತೆ, ಕೆಲವು ಲೆವೆಲ್ ತುಂಬಾನೇ ಕಡಿಮೆ ಇರುತ್ತೆ, ಇಲ್ಲ ಕೆಲವು ಟೈಮಲ್ಲಿ ಲೆವೆಲ್ ತುಂಬಾನೇ ಜಾಸ್ತಿ ಇರುತ್ತೆ. KCET ಎಕ್ಸಾಕ್ಟ್ ಲೆವೆಲ್ ಒಂದು 60-70% ಕವರ್ ಮಾಡಿದ್ರು, ಇನ್ 30% ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಬಟ್ ನಾವೇನು ಕಂಟೆಂಟ್ ಕೊಡ್ತೀವಿ ಅದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ KCET ಇರುತ್ತೆ. ಸೊ 2 ಬ್ಯಾಚ್ ಇದೆ, ದಟ್ಸ್ ವಾಟ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್. ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಏನಿದೆ ಅದು ರೆಕಾರ್ಡೆಡ್ ಫಾರ್ಮ್ ಆಲ್ರೆಡಿ ಮುಗ್ದೋಗಿದೆ ಅದು, ಬಟ್ ಅದನ್ನ ನಿಮಗೆ ಲಕ್ಷ್ಯ ಕ್ರ್ಯಾಶ್ ಕೋರ್ಸ್ ತಗೊಂಡ್ರೆ ಅದನ್ನ ಫ್ರೀ ಸಿಗುತ್ತೆ. ಅದು ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರುತ್ತಿದ್ದು. ಸೊ ಏನಾಗುತ್ತೆ ಅಂತಂದ್ರೆ ಲಕ್ಷ್ಯ ಕ್ರ್ಯಾಶ್ ಕೋರ್ಸ್ ತಗೊಂಡಾಗ ನಿಮಗೆ ಅದರಲ್ಲಿ ಡೈಲಿ ಲೈವ್ ಕ್ಲಾಸಸ್ ಏನಿರುತ್ತೆ ಅದ್ರ ಸಂಜೆ ಮೇಲೆ ಏನು ಸಾರ್ಥಕ್ KCET ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ನ ಯೂಸ್ ಮಾಡ್ಕೋಬಹುದು. ಅಲ್ಲಿ ಆಲ್ಮೋಸ್ಟ್ ಪ್ರಾಬ್ಲಮ್ ಸಿಮಿಲರ್ ಆಗಿದ್ರು ಕೂಡ ನಿಮಗೆ ಲೈವಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಮತ್ತೆ ಅದರಲ್ಲಿ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತೇಳಿ. ಓಕೆ, ಸೊ ನಿಮಗೆ 2 ರೀತಿ ಬೆನಿಫಿಟ್ ಆಗುತ್ತೆ. ಸೊ ಅದರಲ್ಲಿ ಕೂಡ ಅಷ್ಟೇ, ಇನ್ ಈಕ್ವೇಷನ್ಸ್ ಅಲ್ಲಿ ಹತ್ತಿರ ಒಂದು 4 ಅವರ್ಸ್ ಕಂಟೆಂಟ್ ಮಾಡಿದ್ದೀನಿ ಮಕ್ಕಳ, 4.5 ಅವರ್ಸ್ ಕಂಟೆಂಟ್ ಇದೆ. ಸೊ ಏನೆಲ್ಲ ಬರುತ್ತೆ, ಯಾವೆಲ್ಲ ಕಾನ್ಸೆಪ್ಟ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿರ್ತೀನಿ ಅದರಲ್ಲಿ. ಸೊ ಅದನ್ನ ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಕಮಿಂಗ್ ಟು ಟ್ರಿಗ್ನೋಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಿಗ್ನೋಮೆಟ್ರಿ ಇಲ್ಲದೆ ಯಾವುದೂ ಇಲ್ಲ. ಕ್ಯಾಲ್ಕುಲಸ್ ಇರೋದಿಲ್ಲ, ಟ್ರಿಗ್ನೋಮೆಟ್ರಿ ಇಲ್ಲ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಕ್ಯಾಲ್ಕುಲಸ್. ಟ್ರಿಗ್ನೋಮೆಟ್ರಿ ಇರಲೇಬೇಕು ಮಕ್ಕಳ. ನೆಕ್ಸ್ಟ್ ಬೇಕಾಗೋದು ನಿಮಗೆ ಫಂಕ್ಷನ್ಸ್. ಆಸ್ ಐ ಟೋಲ್ಡ್ ಯು, ಫಂಕ್ಷನ್ಸ್ ಅಲ್ಲಿ ಎಸ್ಪೆಷಲಿ ಗ್ರಾಫ್, ಡೊಮೇನ್ ಅಂಡ್ ರೇಂಜ್ ಆಫ್ ಸರ್ಟೆನ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್, ಇದ್ರ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಇದಾದ್ಮೇಲೆ ಈ 3 ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡ್ಮೇಲೆ ಈ ಕಡೆ ಗಮನ ಕೊಡ್ಬೋದು. ಸರ್ ಇಷ್ಟೆಲ್ಲ ಹೇಳಿದ್ರಿ ಸರ್, ಹೌದು, ಬಟ್ ನಮಗೆ ಈ 60 ಕ್ವಶನ್ಸ್ನ 70 ಮಿನಿಟ್ಸಲ್ಲಿ ಸಾಲ್ವ್ ಮಾಡೋಕ್ಕಾಗತ್ತಾ ಸರ್? ಇದು ಮೇಜರ್ ಕ್ವಶನ್ ಎಲ್ಲರಿಗೂ ಬರುತ್ತೆ. ಈ 60 ಮಿನಿಟ್ಸಲ್ಲಿ 70 ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗತ್ತಾ? ಖಂಡಿತ ಆಗುತ್ತೆ. ಯಾಕಂತಂದ್ರೆ ಎಲ್ಲವೂ ಕೂಡ ಡಿಫಿಕಲ್ಟ್ ಇರೋದಿಲ್ಲ. ಇದಕ್ಕೆ ಹೇಳೋದು, ಒಬ್ಬ ಎಕ್ಸ್ಪರ್ಟ್ ಹತ್ರ ಒಂದು ಕೇಳಿದಾಗ ಅವರು ಆನ್ಸರ್ ಕೊಡೋ ರೀತಿ ಬೇರೆ ರೀತಿ ಇರುತ್ತೆ, ಸ್ಟೂಡೆಂಟ್ಸ್ ಹತ್ರ ಕೇಳಿದಾಗ ಅವ್ರು ಕೊಡೋ ಆನ್ಸರ್ ಬೇರೆ ರೀತಿ ಇರುತ್ತೆ. ಅಂದ್ರೆ ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿದ್ರೆ ಅವ್ರು ಹೇಳೋ ರೀತಿ ಬೇರೆ ರೀತಿ ಇರುತ್ತೆ. ಕಷ್ಟ ಇರುತ್ತೆ, ಆಗೋದಿಲ್ಲ ಅಂತ ಅನ್ಕೊಂಡು. ಯಾಕೆ ಆಗೋದಿಲ್ಲ? ಅವ್ರು ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ ಇದು ಗೊತ್ತಿರೋದಿಲ್ಲ ನಿಮಗೆ, ಅಥವಾ ಅವ್ರು ಸ್ಕೋರ್ ಮಾಡಿದ್ರು ಕೂಡ ಯಾವ ರೀತಿ ಸ್ಕೋರ್ ಮಾಡಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ನಿಮಗೆ. ಓಕೆ, ಸೊ ಅದರಿಂದ ನಾನೇನು ಹೇಳ್ತೀನಿ ಅದನ್ನ ಕ್ಲಾರಿಟಿ ಕೇಳ್ತಾ ಹೋಗಿ ಮಕ್ಕಳ, ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಏನಂತ ಹೇಳ್ತೀನಿ ಅಂತಂದ್ರೆ, ಇದರಲ್ಲಿ ಈ 60 ಕ್ವಶನ್ಸ್ ಏನಿದೆ ಇದರಲ್ಲಿ 3 ಕ್ಯಾಟಗರಿಯಾಗಿ ನಿಮಗೆ ಡಿವೈಡ್ ಮಾಡ್ತಾ ಬರ್ಬೋದು. ಸೊ ಕೇರ್ಫುಲ್ ಆಗಿ ನೋಡಿ ಮಕ್ಕಳ, ಈ ಏನು ನಿಮಗೆ ಸ್ಲೈಡ್ ಇದೆ ತುಂಬಾನೇ ಇಂಪಾರ್ಟೆಂಟ್. ಕೇರ್ಫುಲ್ ಆಗಿ ನೋಡಿ, ಎಷ್ಟು ಈಸಿ ಕ್ವಶನ್ಸ್ ಬರುತ್ತೆ, ಎಷ್ಟು ಮಾಡ್ರೇಟ್ ಕ್ವಶನ್ಸ್ ಇರುತ್ತೆ, ಎಷ್ಟು ತುಂಬಾನೇ ಡಿಫಿಕಲ್ಟ್ ಕ್ವಶನ್ಸ್ ಎಷ್ಟಿರುತ್ತೆ, ಅಂಡ್ ಅದಕ್ಕೆ ನಿಮ್ಮ ಪ್ರಿಪರೇಷನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮಕ್ಕಳ. ನಿಮಗೆ NCERT ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ನೋಡಿ, ತುಂಬಾ ಜನ ಸ್ಟೂಡೆಂಟ್ಸ್ಗಳು 98, 99, 100 ತಗೊಂಡಿರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಬಟ್ ಅವ್ರು KCET ಪ್ರಿಪರೇಷನ್ಸ್ ಮಾಡ್ಕೊಂಡಿರೋದಿಲ್ಲ. ಅಂತ ಸ್ಟೂಡೆಂಟ್ಸ್ಗಳು ಕೂಡ 15 to 20 ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಸೊ ಈ 15 to 20 ಕ್ವಶನ್ಸ್ ಆಕ್ಚುಲಿ ತುಂಬಾನೇ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರೆ, ಓಕೆ, ಸೊ ಅಂದ್ರೆ ಅವ್ರ ಬೋರ್ಡ್ ಎಕ್ಸಾಮ್ಸ್ಗಳು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ, ನಿಜ ಹೇಳ್ತಾ ಇದ್ದೀನಿ, 5 ನಿಮಿಷದಲ್ಲಿ ಇದನ್ನು ಮುಗಿಸ್ಬಿಡ್ತಾರೆ ಅವರು. ಯಾಕಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಪ್ರಾಬ್ಲಮ್ಸ್ಗಳಿರುತ್ತೆ. ಅಂಡ್ ಇದ್ರಲ್ಲಿ ಜಾಸ್ತಿ ಬರೋದು ಕ್ಲಾಸ್ 11th ಇಂದಾನೆ ಜಾಸ್ತಿ ಪ್ರಾಬ್ಲಮ್ಸ್ಗಳಿರುತ್ತೆ ಇದರಲ್ಲಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್, ಯಾಕಂದ್ರೆ ಎಲ್ಲ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸೊ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗುತ್ತೆ. ಹಾರ್ಡ್ಲಿ ಸ್ಟೂಡೆಂಟ್ಸ್ ನೀವು ಒಂದು 20 ಮಿನಿಟ್ಸ್ ಅಲ್ಲಿ, ಓಕೆ, ಸೊ 20 ಸೆಕೆಂಡ್ಸ್ ಅಲ್ಲಿ ಈ ಕ್ವಶನ್ಸ್ಗಳನ್ನ ಮುಗಿಸ್ಬೋದು. ಸೊ 20 ಸೆಕೆಂಡ್ಸ್ ಅಲ್ಲಿ ಆರಾಮ್ಸೆ ಮುಗಿಸ್ಬೋದು. ಈ ರೀತಿ ಒಂದು 15ರಿಂದ 20 ಕ್ವಶನ್ ಬರುತ್ತೆ, ನೋ ಡೌಟ್ ಇನ್ ಇಟ್, ಬಂದೇ ಬರುತ್ತೆ. ಸೊ ನಿಮಗೆ ಕೆಲವು ಟ್ರಿಕ್ಸ್ಗಳು ಗೊತ್ತಿರಬೇಕು. ಅಂದ್ರೆ ಟ್ರಿಕ್ಸ್ ಅಂದ್ರೆ ಏನಿಲ್ಲ ಕೊಂಡ್ರೆ ಪ್ರಾಪರ್ಟೀಸ್. ಟ್ರಿಕ್ಸ್ ಅಂದ್ರೆ ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಏನಿಲ್ಲ, ಅದೆಲ್ಲ ಪ್ರಾಪರ್ಟೀಸ್. ಆ ಪ್ರಾಪರ್ಟೀಸ್ಗಳು ಗೊತ್ತಿರಬೇಕು. ಆ ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು, ಅದನ್ನ ಅಪ್ಲೈ ಮಾಡಿದ್ರೆ ಸ್ಟ್ರೈಟ್ ಅವೇ ಆನ್ಸರ್ಸ್ ಬಂದ್ಬಿಡುತ್ತೆ. ಕೆಲವು ಟೈಮಲ್ಲಿ ಇನ್ನೂ ಬೇಗನೆ ಬರುತ್ತೆ ಆನ್ಸರ್ಸ್. ಬಟ್ ಕೆಲವು MCQsಗಳನ್ನ ಸಾಲ್ವ್ ಮಾಡಿರಬೇಕು. ಅದೆಲ್ಲ ನಿಮಗೆ ಸಾಲ್ವ್ ಮಾಡಿ ಒಂದು ಲೆವೆಲ್ ನಿಮಗೆ ಒಂದು MCQsಗಳನ್ನ ಹೇಗೆ ಅಟೆಂಡ್ ಮಾಡೋದು ಅಂತ ಆದ್ರೂ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ಅಷ್ಟಿದ್ರೆ ಸಾಕು, ನಿಮ್ಗೆ 15ರಿಂದ 20 ಕ್ವಶನ್ ಸಾಲ್ವ್ ಮಾಡ್ಬೋದು. 15ರಿಂದ 20 ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಒಂದು ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ 20 ಸೆಕೆಂಡ್ಸ್ ಅಂತ ಇಟ್ಕೊಂಡ್ರು 5 ಮಿನಿಟ್ಸಲ್ಲಿ ಈ ಸೆಕ್ಷನ್ನ ಮುಗಿಸ್ಬಿಡ್ತೀರಿ.
ಓಕೆ, ಸೊ ದೆನ್ ಕಮ್ಸ್ ದ ಮಾಡರೇಟ್ ಲೆವೆಲ್ ಕ್ವಶನ್ಸ್. ಇದರಲ್ಲೇ ಮಕ್ಕಳ ಜಾಸ್ತಿ ಇರೋದು 25 to 30. ಸೊ 25 to 30 ಕ್ವಶನ್ಸ್ ನಿಮಗೆ ಮಾಡರೇಟ್ ಲೆವೆಲ್ ಬರುತ್ತೆ. ಸೊ ನಾನು ಹೇಳೋದೇನಂತ ಅಂದ್ರೆ ಇದುವರೆಗೂ KCET ಲೆವೆಲ್ ಪ್ರಿಪರೇಷನ್ಸ್ ಯಾರು ಮಾಡ್ಕೊಂಡಿದ್ದೀರಿ ಚೆನ್ನಾಗಿ, ಓಕೆ, ಅಂತ ಸ್ಟೂಡೆಂಟ್ಸ್ಗಳಿಗೆ ಆರಾಮ್ಸೆ ಇಷ್ಟು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದು. ಅಂದರೆ ಒಂದು ಹತ್ತತ್ರ ಒಂದು 15 + 25 ಹತ್ತತ್ರ ಒಂದು 40 to 45 ಕ್ವಶನ್ಸ್ ಏನಿದೆ, 40 to 45 ಕ್ವಶನ್ಸ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಯಾರು KCET ನ ಪ್ರಿಪರೇಷನ್ಸ್ ಚೆನ್ನಾಗಿ ಮಾಡ್ಕೊಂಡಿರೋರು. ಸೊ ಇದು NCERT ಚೆನ್ನಾಗಿ ಗೊತ್ತಿರೋರು ಈ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ಬೋದು. ಇದುವರೆಗೂ ಯಾರು ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊ ಬಂದಿದ್ದಾರೆ ಅಥವಾ ಮುಂದೆ ಯಾರು ಪ್ರಿಪರೇಷನ್ಸ್ನ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ ಇನ್ 1 ಮಂತ್ ಅಲ್ಲಿ, ಅಂತ ಸ್ಟೂಡೆಂಟ್ಸ್ಗಳು ನಿಯರ್ಲಿ 45 ಕ್ವಶನ್ಸ್ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಈ 1 ಮಂತ್ ಏನಿದೆ ನೆಕ್ಸ್ಟ್, ಇದು ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಇರೋರು ಈ ಏನು 20 ಕ್ವಶನ್ಸ್ ಅಥವಾ 15 ಕ್ವಶನ್ಸ್ ಅಲ್ಲಿ ಇದ್ದೀರಿ ನಿಮ್ಮನ್ನ ನೀವು ಈ ಲೆವೆಲ್ಗೆ ತಂದ್ಕೋಬಹುದು. ಸರ್ ಇದು ಎಕ್ಸಾಕ್ಟ್ 45 ಕ್ವಶನ್ಸ್ ನಾವು ಅಟೆಂಡ್ ಮಾಡ್ಬೋದಾ? ಅದನ್ನ ಹೇಳ್ತೀನಿ ಮುಂದೆ. 45 ಕ್ವಶನ್ಸ್ ಅಟೆಂಡ್ ಮಾಡಲೇಬೇಕಾ ಅಲ್ಲೂ ಕೂಡ. ಸೊ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನೀವು ಸೇಫರ್ ಸೈಡಲ್ಲಿ ಇರ್ತೀರಿ, ಎಷ್ಟು ಒಳ್ಳೆ ರ್ಯಾಂಕ್ ಬರುತ್ತೆ, ಆ್ಯಂಡ್ ಎಷ್ಟು ಒಳ್ಳೆ ರ್ಯಾಂಕ್ ಬಂದರೆ ನಿಮಗೆ ಯಾವ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಕೂಡ ಹೇಳ್ತಾ ಹೋಗ್ತೀನಿ ಇದೇ ವಿಡಿಯೋಲಿ. ಪ್ರತಿಯೊಂದನ್ನು ಕೂಡ ಹೇಳ್ತೀನಿ, ವಾಚ್ ಹಿಯರ್. ಆ್ಯಂಡ್ ಇದರಲ್ಲಿ ಏನಿದೆ ಈ 10 to 15 ಕ್ವಶನ್ಸ್ ಅಂತ ಏನು ಹಾಕಿದ್ದೀನಿ, ದೀಸ್ ಆರ್ ಸರ್ಪ್ರೈಸಿಂಗ್ ಕ್ವಶನ್ಸ್. ಅಂದರೆ ಹೊಸ ಕಾನ್ಸೆಪ್ಟ್ಸ್ ತರ್ಬೋದು ಇದರಲ್ಲಿ. ಸೊ ಇದುವರೆಗೂ ಕೇಳದೇ ಇರೋ ಕ್ವಶನ್ಸ್ಗಳನ್ನ, ಕೇಳದೇ ಇರೋ ರೀತಿ ಕ್ವಶನ್ಸ್ಗಳನ್ನ ಆ್ಯಡ್ ಮಾಡ್ತಾ ಬರ್ಬೋದು. ಓಕೆ, ಸೊ ಇನ್ನು ಸ್ವಲ್ಪ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನ ಕೂಡ ತರ್ಬೋದು. ಇದರಲ್ಲಿ ಸ್ವಲ್ಪ ಲೆಂತಿ ಆಗಿರುತ್ತೆ. ಈ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ 90 ಸೆಕೆಂಡ್ಸ್, 1 ನಿಮಿಷದಿಂದ 1.5 ನಿಮಿಷ ತನಕ ಬೇಕಾಗುತ್ತೆ. ಇದನ್ನು ತುಂಬ ಕಡಿಮೆ ಸ್ಟೂಡೆಂಟ್ಸ್ ಅಟೆಂಡ್ ಮಾಡೋದು. ಇದನ್ನ ಯಾರು ಅಟೆಂಡ್ ಮಾಡ್ತಾರೆ ಅವರೇನೆ ರ್ಯಾಂಕಲ್ಲಿ ಬರೋದು. ಈ ಕ್ವಶನ್ಸ್ಗಳನ್ನ ಯಾರು ಅಟೆಂಡ್ ಮಾಡ್ತಾರೆ ಅವ್ರದೇನೆ ಬಿಲೋ 1000 ರ್ಯಾಂಕ್, ಬಿಲೋ 2000 ರ್ಯಾಂಕ್ ಯಾರು ಇರ್ತಾರೆ ಅವರೆಲ್ಲ ಈ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಇದರಲ್ಲಿ ಮಾಡರೇಟ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋಕೆ ನಿಮ್ಗೆ 45 ಸೆಕೆಂಡ್ಸ್ ಸಾಕು. ಅಂದರೆ ನಾನು ಹೇಳೋದು ಏನಂತಂದ್ರೆ ಮಕ್ಕಳ, ನಿಮಗೆ ಸೊ ಈ ಕ್ವಶನ್ಸ್ ಬಿಟ್ಟೇ ಬಿಡ್ರು, ಈ ಕ್ವಶನ್ಸ್ಗಳನ್ನ ಬಿಟ್ಟೇ ಬಿಡಿ. ಈ 23 ಮಿನಿಟ್ಸ್ ಏನಿದೆ ಇದನ್ನು ಬಿಟ್ಬಿಡಿ. ಓಕೆ, ಈ 23 ಮಿನಿಟ್ಸ್ ಏನಿದೆ ಇದನ್ನು ಬಿಟ್ಬಿಡಿ. ಇದರಲ್ಲಿ ಡಬಲ್ ಮಾಡ್ತಾ ಹೋಗೋಣ, ಇವೆರಡೂ ಡಬಲ್ ಮಾಡ್ತಾ ಹೋಗೋಣ. ಇದರಲ್ಲಿ 5 ಮಿನಿಟ್ಸ್ ಬದಲು 10 ಮಿನಿಟ್ಸ್ ತೊಗೊಳ್ತೀರಾ ಅಂತ ಅನ್ಕೊಳ್ಳಿ. ಈ 23 ಮಿನಿಟ್ಸಲ್ಲಿ ಬದಲು ನೀವು 46 ಮಿನಿಟ್ಸ್ ತೊಗೊಳ್ತೀರಾ ಅಂತ ಅನ್ಕೊಳ್ಳಿ. 56 ಮಿನಿಟ್ಸಲ್ಲಿ ನಿಮಗೆ ಬೇಕಾಗಿರೋ ಅಷ್ಟು 45 ಕ್ವಶನ್ನು ಅಟೆಂಡ್ ಮಾಡಿರ್ತೀರಿ. ಈ 45 ಕ್ವಶನ್ ಸಾಕು ನಿಮಗೆ ಬಿಲೋ 10,000 ರ್ಯಾಂಕ್ ತೊಗೊಳಕ್ಕೆ. ಬಿಲೋ 10,000 ಏನರೋ ಬಿಲೋ 5,000 ಬಂದ್ಬಿಡುತ್ತೆ ಇಫ್ ಯು ಗೆಟ್ 45. ಬಟ್ ನಾನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಲ್ಲ ಕಣ್ರೋ ನಿಮ್ಮ ಹತ್ರ. ನಾನು ಎಕ್ಸ್ಪೆಕ್ಟ್ ಮಾಡೋದೆಷ್ಟು, ಅಬೌವ್ 30. ಅದನ್ನು ಹೇಳ್ತೀನಿ ಮಕ್ಕಳ. ಅಬೌವ್ 30 ಬಂತಂದ್ರೆ ಈಚ್ ಸಬ್ಜೆಕ್ಟ್ 30 ಮೇಲೆ ಬಂತಂದ್ರೆ ಮಕ್ಕಳ ನಿಮ್ಮ ರ್ಯಾಂಕ್ ಬಿಲೋ 20,000 ಆರ್ ಬಿಲೋ 15,000 ಆಗುತ್ತೆ. ದಟ್ಸ್ ಅ ವೆರಿ ಡಿಸೆಂಟ್ ರ್ಯಾಂಕ್ ಟು ಗೆಟ್ ಅ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜ್. ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ಬಿಡ್ತೀರಿ ಇಫ್ ಯು ಆರ್ ಬಿಲೋ 15 or 20,000 ರ್ಯಾಂಕ್. ಸಾಕು, ಖಂಡಿತ ಸಾಕು ಮಕ್ಕಳ ಅಷ್ಟು. ಓಕೆ, ಸೊ ಅದರಿಂದ ನೀವು ಇದನ್ನ ಬಿಟ್ಟರೂ ಕೂಡ ಪರವಾಗಿಲ್ಲ. ನೀವು ಭಯ ಪಡೋದೇ ಈ ಕ್ವಶನ್ಸ್ಗಳಿಗೆ ಬೇಡ. ಈ ಕ್ವಶನ್ಸ್ಗಳ ಅವಶ್ಯಕತೆ ಏನಿದೆ, ಇದರ ಎರಡರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ಬಿಟ್ರೆ ಸಾಕಲ್ವಾ, ರೈಟ್? ಸೊ 56 ಮಿನಿಟ್ಸಲ್ಲಿ 70 ಮಿನಿಟ್ಸ್ ಇದೆ ನಿಮಗೆ. ಆ 70 ಮಿನಿಟ್ಸಲ್ಲಿ 56 ಮಿನಿಟ್ಸಲ್ಲಿ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೆ ನಿಮಗೆ ಕ್ರಾಶ್ ಕೋರ್ಸ್ ಖಂಡಿತ ಅವಶ್ಯಕತೆ ಇರುತ್ತೆ. ಅದು 19th ಇಂದ ಶುರು ಆಗುತ್ತೆ ಮಕ್ಕಳ. 19th ಇಂದ ನಿಮಗೆ ಶುರು ಆಗುತ್ತೆ. ಅದನ್ನು ತಗೊಂಡ್ರೆ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಏನಂತ ಅಂದರೆ ನಿಮಗೆ ಏನು ನಾವು ಲಕ್ಷ ಕ್ರಾಶ್ ಕೋರ್ಸ್ ಲಾಂಚ್ ಮಾಡಿದ್ದೀವಿ, ಅದು 19th ಇಂದ ಶುರು ಆಗುತ್ತೆ. ಸೊ ಅದನ್ನು ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಅಂದರೆ ನಿಮಗೆ ಮೊದಲನೇದಾಗಿ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. 8:30 ಇಂದ ಸಂಜೆ ತನಕ ಕ್ಲಾಸಸ್ ಇರುತ್ತೆ. 2 ಸೆಷನ್ 2.5 ಅವರ್ಸ್ ಇರುತ್ತೆ ಮಕ್ಕಳ. ಆ್ಯಂಡ್ 2 ಸೆಷನ್ 2 ಅವರ್ಸ್ ಇರುತ್ತೆ. ಸೊ ದಿನ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ 2.5 ಅವರ್ ಸೆಷನ್ ಇರುತ್ತೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿ 2 ಅವರ್ ಸೆಷನ್ಸ್ ಇರುತ್ತೆ. ಬೆಳಗ್ಗೆ 8:30 ಇಂದ ಶುರು ಆಗುತ್ತೆ. ಸೊ 8:30 to 11, 11:30 to ನೆಕ್ಸ್ಟ್ 1:30, 1:30 to 2:30 ಬ್ರೇಕ್, 2:30 to ನೆಕ್ಸ್ಟ್ 5, ನೆಕ್ಸ್ಟ್ 5:30 to 7:30, 5:30 to 7:30 ಬಯಾಲಜಿ ಇರುತ್ತೆ. ಲಾಸ್ಟಲ್ಲಿ ಬಯಾಲಜಿ ಇರುತ್ತೆ. ಸೊ ಬೇಕು ಅನ್ನೋರು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಮಾಡೋರು ಬಯಾಲಜಿ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇಂಜಿನಿಯರಿಂಗ್ ಎಂಟ್ರೆನ್ಸ್ ಬಿಟ್ಟು ಬೇರೆ ಎಂಟ್ರೆನ್ಸ್ಗೆ ಹೋಗ್ತೀವಿ ಅಂದರೆ ಅವರು ಮ್ಯಾಥಮೆಟಿಕ್ಸ್ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಅವರು ಬಯಾಲಜಿ ಅಟೆಂಡ್ ಮಾಡ್ಬೋದು. ಸೊ ಬಟ್ ನನಗೆ ಗೊತ್ತಿರೋದು ಜಾಸ್ತಿ ಸಂಖ್ಯೆ ಇರೋದೇನೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ತಗೊಳ್ಳೋರು PCM. ಸೊ ನಿಮಗೆಲ್ಲ 5 o'clock ಎಲ್ಲ ಕ್ಲಾಸಸ್ ಮುಗಿದೋಗುತ್ತೆ. ಸೊ 5 o'clock ಮೇಲೆ, ಆಫ್ಟರ್ 5 o'clock ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ವಾಚ್ ಅವರ್ ಸಾರ್ಥಕ್ ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್. ಸೊ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳು ಬೇಕು, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಬೇಕಂದ್ರೆ ಸಾರ್ಥಕ್ ಫಾಸ್ಟ್ ಟ್ರ್ಯಾಕ್ ಕ್ಲಾಸಲ್ಲಿ ಸಿಗ್ತಾ ಹೋಗುತ್ತೆ. ಅದು ಆಲ್ರೆಡಿ ಅವೈಲೇಬಲ್ ಇರುತ್ತೆ ನಿಮಗೆ. ಇಷ್ಟೇ ಅಲ್ಲ, ನಿಮಗೆ ಮಾಕ್ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಸಿಗುತ್ತೆ ಮಕ್ಕಳ. ಇದರಲ್ಲಿ ಪಾರ್ಟ್ ಟೆಸ್ಟ್ ಅಂತಂದ್ರೆ ಒಂದು 3-4 ಚಾಪ್ಟರ್ನ ಕ್ಲಬ್ ಮಾಡಿ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಚಾಪ್ಟರ್ ವೈಸ್ ಟೆಸ್ಟ್ ಸಿಗುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ಚಾಪ್ಟರ್ ವೈಸ್ ಸಿಗುತ್ತೆ. ಅಂದರೆ ಎಲ್ಲವೂ ಒಟ್ಟಿಗೆ ಇರುತ್ತೆ. ನೀವು ಬೇಕಾದ್ರೆ ಚಾಪ್ಟರ್ ವೈಸ್ ಫಸ್ಟ್ ಅಟೆಂಡ್ ಮಾಡ್ಬೋದು, ಆಮೇಲೆ ಪಾರ್ಟ್ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಅದಾದ್ಮೇಲೆ ಗ್ರ್ಯಾಂಡ್ ಟೆಸ್ಟ್ ಕೂಡ ಸಿಗುತ್ತೆ ಕಣ್ರು. ಸೊ ನೀವು 8:30 to 5 ನಿಮ್ಮ ಪ್ರಿಪರೇಷನ್ಸ್ ಆದಮೇಲೆ ಸೊ ನೀವೇನು ಮಾಡ್ಬೋದು, ಮಾರ್ನಿಂಗ್ ಮತ್ತು ಈವ್ನಿಂಗ್ ಈ ಎಲ್ಲಾನು ಕೂಡ ಯೂಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಈಗ ನಾನು ಹೇಳೋದೇನಂತ ಅಂದರೆ ನೆಕ್ಸ್ಟ್ ಬಂದು ನಿಮಗೆ
ನೋಡಿ ಈಗ ತಾನೇ ಹೇಳಿದೆ, ನಿಮ್ಗೆ ಎಲ್ಲ ಕ್ವಶನ್ಸ್ನು ಅಟೆಂಡ್ ಮಾಡ್ತೀರಾ ಅಂತಂದ್ರೆ ನೋಡಿ, ನೀವು ತುಂಬಾನೇ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀರಿ. ತುಂಬಾನೇ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡಿಕೊಂಡು ಈ ಈಸಿ ಕ್ವಶನ್ಸ್ ಮತ್ತೆ ಮಾಡರೇಟ್ ಕ್ವಶನ್ಸ್ ಮತ್ತೆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ನೀವುಗಳು ತುಂಬಾನೇ ಚೆನ್ನಾಗಿ ಸಾಲ್ವ್ ಮಾಡ್ತೀರಾ ಅಂದ್ರೆ ನಿಮಗೆ ಬೇಕಾಗಿರೋದು ಅಂದ್ರೆ ನಾನು ಎಕ್ಸಾಕ್ಟ್ಲಿ ಇಷ್ಟೇನು ಕೊಟ್ಟಿದ್ದೀನಿ ಇದು ನನಗೇನು 46 ಮಿನಿಟ್ಸ್ ಹೇಳಿದೆ ಅದು ಒಂದು 15,000 to 20,000 ರ್ಯಾಂಕ್ ತಗೊಳ್ಳೋರಿಗೆ. ಸೊ ಅದಕ್ಕಿಂತನೂ ಕಡಿಮೆ ಅಂದ್ರೆ ನಾನು 2,000 ಸರ್ ರ್ಯಾಂಕ್ ತಗೋಬೇಕು, 1,000 ಒಳಗಡೆ ರ್ಯಾಂಕ್ ತಗೋಬೇಕು ಅಂತಂದ್ರೆ ನಿಮ್ಮ ಪ್ರಿಪರೇಷನ್ಸ್ ಲೆವೆಲ್ ತುಂಬಾನೇ ಚೆನ್ನಾಗಿರ್ಬೇಕು. ಓಕೆ, ಸಿಕ್ಕಾಬಟ್ಟೆ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು, ಹಂಗಾದ್ರೆ ಮಾತ್ರ ತಗೊಳಕ್ ಸಾಧ್ಯ ಇರೋದು. ಸೊ ಇಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದೇನಂತಂದ್ರೆ ಅವ್ರಿಗೆ ಟೋಟಲ್ ಟೈಮ್ ಟು ಸಾಲ್ವ್ ಕ್ವಶನ್ಸ್ ಎಷ್ಟು ಬೇಕಾಗುತ್ತೆ, 51 ನಿಮಿಷ ಸಾಕು. ಅಲ್ಲಿ ಏನು ಕೊಟ್ಟಿದ್ದೀನಿ ಮಕ್ಕಳ ನಾನು ನಿಮಗೆ, ಈ ಮಾಡರೇಟ್ ಕ್ವಶನ್ಸ್, ಓಕೆ, ಈ ಮಾಡರೇಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದು 23 ಮಿನಿಟ್ಸ್ ಸಾಕು, ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದು 23 ಮಿನಿಟ್ಸ್ ಸಾಕು, ಆ್ಯಂಡ್ ದೆನ್ ಇದರಲ್ಲಿ 5 ಮಿನಿಟ್ಸ್ ನಿಮ್ಮ ಈಸಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಮುಗಿಸ್ಬಿಡ್ಬೋದು. ಸೊ ಇಷ್ಟನ್ನ ಸಾಲ್ವ್ ಮಾಡೋದಕ್ಕೆ 51 ನಿಮಿಷ ಬೇಕಾಗತ್ತೆ. ಓಕೆ, ಆ್ಯಂಡ್ ಟೋಟಲ್ ಟೈಮ್ ಟು ರೀಡ್ ಕ್ವಶನ್ಸ್, ಹೌದು ಸಾಲ್ವ್ ಮಾಡೋದಕ್ಕೆ ಬೇರೆ, ಟೈಮ್ ಓದೋದಕ್ಕೆ ಬೇರೆ ಕೊಂಡ್ರು ಕ್ವಶನ್ಸ್ಗಳನ್ನ. ಸೊ ಈ ಕ್ವಶನ್ಸ್ಗಳನ್ನ ಓದ್ಬೇಕಲ್ವಾ, ಈ ಕ್ವಶನ್ಸ್ ಓದಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಹೇಗೆ ಕೇರ್ಫುಲ್ ಆಗಿರ್ಬೇಕಂತ ಅಂದ್ರೆ ನೋಡಿ, ಒಂದು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ. 3 ರೀತಿ ಆಗತ್ತೆ. ಆ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಖಂಡಿತ ಆ ಕ್ವಶನ್ನ 45 ಸೆಕೆಂಡ್ಸ್ ಒಳಗಡೆ ಮುಗಿಸ್ತೀರಿ, ನೋ ಡೌಟ್. ಅದು ಈಸಿ ಕ್ವಶನ್ ಆಗಿದ್ರೆ 20 ಸೆಕೆಂಡ್ಸ್ ಒಳಗಡೆ, ಮಾಡರೇಟ್ ಕ್ವಶನ್ ಆಗಿದ್ರೆ 45 ಸೆಕೆಂಡ್ಸ್ ಒಳಗಡೆ ಮುಗಿಸ್ತೀರಿ. ಫಸ್ಟ್ ಇದು ನೀವು ನೋಡ್ಕೋಬೇಕು. ಬಟ್ ಎಲ್ಲ ಕ್ವಶನ್ಸ್ಗಳು ಕೂಡ ಗೊತ್ತಿರುತ್ತೆ ಅಂತ ಇಲ್ವಲ್ಲ, ಕೆಲವು ಕ್ವಶನ್ಸ್ಗಳು ನೋಡಿದಾಗ ಅರ್ಧ ಗೊತ್ತಿರುತ್ತೆ ಅಂತ ಅನ್ಸುತ್ತೆ, ಇನ್ನೂ ಕೆಲವು ಕ್ವಶನ್ಸ್ಗಳು ನೋಡಿದಾಗ ನಮ್ಗೆ ಅದು ಗೊತ್ತೇ ಇಲ್ಲ ಕಾನ್ಸೆಪ್ಟು, ಎಲ್ಲೋ ಹೊಸ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಕೆಲವು ಮಕ್ಳುಗಳಿಗೆ ಅಂಥ ಕ್ವಶನ್ಸ್ಗಳನ್ನ ಬಿಟ್ಬಿಡಿ. ಎಲ್ಲಿ ಅರ್ಧ ಬರುತ್ತೆ ಅಂತ ಅನ್ಸುತ್ತಲ್ಲ ಆ ಕ್ವಶನ್ಸ್ಗಳನ್ನ ನೀವೇನು ಮಾಡಿ, ಕಡೆಯಲ್ಲಿ ಸಾಲ್ವ್ ಮಾಡಿ. ಫಸ್ಟ್ ಗೊತ್ತಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ. ಸರ್ ಏನು ಹಂಗಂದ್ರೆ ಅಂತಂದ್ರೆ ನೋಡಿ, ನಿಮಗೆ ಸೀರೀಸ್ ಇರುತ್ತೆ, ABCD ಅಂತ ಸೀರೀಸ್ ಇರುತ್ತೆ. ನಿಮಗೆ ಗೊತ್ತಿರೋ ಕ್ವಶನ್ 31ನೇ ಕ್ವಶನಿಂದ ಇರ್ಬೋದು. ಸ್ಟಾರ್ಟಿಂಗ್ 1 to 30 ಒಂದು 4 ರಿಂದ 5 ಕ್ವಶನ್ ಗೊತ್ತಿರುತ್ತೆ. 31st ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಗೊತ್ತಿರ್ಬೋದು ಅಂದ್ರೆ ನೀವು ಓದಿರೋ ಕಾನ್ಸೆಪ್ಟ್ ಜಾಸ್ತಿ 31st ಕ್ವಶನ್ ಮೇಲೆ ಇರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ಗಳು ಫಸ್ಟ್ 30 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ ಅದ್ರಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ 30 ಕ್ವಶನ್ಸ್ ಹೋದಾಗ ಗೊತ್ತಾಗುತ್ತೆ ಜಾಸ್ತಿ ಕ್ವಶನ್ಸ್ ನನಗೆ ಇದ್ರಲ್ಲಿ ಗೊತ್ತಿತ್ತು, ನಾನು ಇದನ್ನ ಫಸ್ಟ್ ಅಟೆಂಡ್ ಮಾಡಬೇಕಾಗಿತ್ತು ಅಂತ ಅವ್ರುಗಳು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ರಿಗ್ರೆಟ್ ಮಾಡೋದಕ್ಕಿಂತ ನಾನು ಸಜೆಸ್ಟ್ ಮಾಡೋದೇನಂತಂದ್ರೆ ಫಸ್ಟ್ ನಿಮಗೆ ಗೊತ್ತಿರೋ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ಕೊಳ್ತಾ ಬನ್ನಿ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರೋ ಕ್ವಶನ್ಸ್ನ ಅಟೆಂಡ್ ಮಾಡ್ತಾ ಬನ್ನಿ. ಆರ್ಡರ್ ಅಟೆಂಡ್ ಮಾಡ್ಬೇಕಂತ ಏನಿಲ್ಲ ಅಲ್ಲ, ಇದೇನು ಬೋರ್ಡ್ ಎಕ್ಸಾಮ್ಸ್ ಅಲ್ಲ. ಸೊ ನೀವು ಎಲ್ಲ 60 ಕ್ವಶನ್ಸ್ಗಳನ್ನ ಓದೋದು ತುಂಬಾನೇ ಮುಖ್ಯ. ಸೊ ರೀಡಿಂಗ್ ಆಲ್ 60 ಕ್ವಶನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಮಗೆ ಗೊತ್ತಿರೋ ಕ್ವಶನ್ಸ್ ಎಲ್ಲಾದ್ರೂ ಇರ್ಬೋದು. ಸೊ ಡು ನಾಟ್ ವೇಸ್ಟ್ ಟೈಮ್ ಆನ್ ಅ ಸಿಂಗಲ್ ಕ್ವಶನ್ಸ್ ವಿಚ್ ಯು ಡೋಂಟ್ ನೋ. ಇದರಲ್ಲಿ ನಿಮ್ಮ ಏನಂತೇಳಿ ಸೂಪರ್ಸ್ಟಿಷನ್ಸ್ಗಳನ್ನ ಬಿಟ್ಬಿಡಿ. ಫಸ್ಟ್ ಕ್ವಶನ್ಸ್ ಗೊತ್ತಿಲ್ವಾ, ಏನೂ ತೊಂದರೆ ಇಲ್ಲ. ಮೊದಲನೇ 20 ಕ್ವಶನ್ ಗೊತ್ತಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ 40 ಕ್ವಶನ್ಸ್ ಅಲ್ಲಿ 35 ಕ್ವಶನ್ಸ್ ಅವ್ರ 30 ಕ್ವಶನ್ಸ್ ಗೊತ್ತಿದ್ರೂ ಕೂಡ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ, ಇದು ನೆನಪಿರಲಿ. ಓಕೆ, ಆ್ಯಂಡ್ ನಿಮಗೆ ಒಳ್ಳೆ ರ್ಯಾಂಕ್ ಅಂತಂದ್ರೆ 15,000 to 20,000 ರ್ಯಾಂಕ್ ಅದನ್ನ ತಗೊಳಕ್ಕೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ 90 ಮೇಲೆ ತಗೊಂಡ್ರೆ 30 ಮೇಲೆ ತಗೊಂಡ್ರೆ ಸಾಕು. 30 ದಟ್ ಇಸ್ 90 ಅಬೌವ್ ಇಸ್ ಅ ವೆರಿ ಗುಡ್ ಮಾರ್ಕ್ಸ್. ಯಾಕಂದ್ರೆ ಇಂಥ ಮಾರ್ಕ್ಸ್ ತಗೊಳ್ಳೋರು ಸ್ಟೂಡೆಂಟ್ಸ್ಗಳು ಯೂಶ್ವಲಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ. ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಐ ಅಗ್ರಿ ವಿತ್ ಇಟ್. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಒಂದು 95 ಮೇಲೆ ತಗೊಂಡಿದ್ದೀರಿ ಅಂತಂದ್ರೆ ಸೊ ನಿಮ್ಮ ಮಾರ್ಕ್ಸ್ ಒಂದು 90 ಇದ್ರೆ ಸಾಕು, 30 ಇದ್ರೆ ಸಾಕು KCT ಎಕ್ಸಾಮ್ಸ್ ಅಲ್ಲಿ. ಸೊ ನಿಮ್ಮ ರ್ಯಾಂಕ್ ಒಂದು 15,000 or 10,000 ಕೆಳಗಡೆ ಕೂಡ ಬರುತ್ತೆ. ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಆಗ್ತಿದ್ದಂಗೆ KCT ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ಬೇಕಾಗತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ರೈಟ್? ಓಕೆ, ಸೊ ಹಾಗಾದ್ರೆ ನಿಮಗೆ ಟೋಟಲ್ ಟೈಮ್ ಟು ಶೇಡ್ ದ OMR ಶೀಟ್ 5 minutes. ಸರ್ ಏನು ಸರ್ ಇದನ್ನು ಕೂಡ ಹಾಕಿದಿರಿ, ಇದು ಮುಖ್ಯ ಕಂಡ್ರು. ನೀವೆಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಿ, ಓಕೆ, ಇದನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಸೊ ಗೂಗಲ್ಗೆ ಹೋಗಿ ಗೂಗಲಲ್ಲಿ OMR ಶೀಟ್ಸ್ ಅಂತ ಟೈಪ್ ಮಾಡಿ. ಸೊ ಕೆಲವು OMR ಶೀಟ್ ಸಿಗುತ್ತೆ ನಿಮಗೆ. ಆ OMR ಶೀಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು 10 ಪೇಪರ್ ಆದರೂ ಇಟ್ಕೊಂಡು ದಿನ ಒಂದು 1/4 ಗಂಟೆ ಅದನ್ನು ಶೇಡ್ ಮಾಡೋದು ಪ್ರಾಕ್ಟೀಸ್ ಮಾಡಿ, ಅವಶ್ಯಕತೆ ಇದೆ. ಯಾಕಂದರೆ ತುಂಬ ಜನ ಶೇಡ್ ಅವತ್ತಿನ ದಿನ ಫಸ್ಟ್ ಟೈಮ್ ಮಾಡ್ತಾರೆ, ಅಂಥವ್ರುಗಳಿಗೆ ಸ್ಲೋ ಆಗಿ ಶೇಡ್ ಮಾಡ್ಕೊಳ್ತಾ ಹೋಗ್ತಾರೆ, ಟೈಮ್ ಜಾಸ್ತಿ ವೇಸ್ಟ್ ಮಾಡ್ತಾರೆ. ಪ್ರತಿಯೊಂದು ಶೇಡಿಂಗ್ ಕೂಡ ಒಂದು 5 ಸೆಕೆಂಡ್ಸಲ್ಲಿ ಮುಗ್ದೋಗ್ಬಿಡ್ಬೇಕು. ಒಂದು ಕ್ವಶನ್ಗೆ 5 ಸೆಕೆಂಡ್ಸಲ್ಲಿ ಒಂದು ಶೇಡಿಂಗ್ ಮುಗ್ದೋಗ್ಬಿಡ್ಬೇಕು. ಅಷ್ಟು ಫಾಸ್ಟಾಗಿ 5 ಸೆಕೆಂಡ್ಸ್ ಕೂಡ ಬೇಕಾಗಿಲ್ಲ, 2 to 3 ಸೆಕೆಂಡ್ಸಲ್ಲಿ ಮುಗಿಸ್ಬೇಕು. ಅಷ್ಟು ಫಾಸ್ಟಾಗಿ ನೀವು ಸಾಲ್ವ್ ಮಾಡಿ 5 ಸೆಕೆಂಡ್ಸ್ ಅಂತ ತಗೊಳ್ಳಿ. ಆಯಿತು, 5 ಸೆಕೆಂಡ್ಸಲ್ಲಿ ಶೇಡಿಂಗ್ ಪ್ರಾಕ್ಟೀಸ್ ಮಾಡಿ ಮಕ್ಕಳ, ತುಂಬಾ ಅವಶ್ಯಕತೆ ಇದೆ ಅದು. ಎಕ್ಸಾಮ್ ದಿನ ಒಂದೊಂದು ಶೇಡಿಂಗ್ಗೆ 15 ಸೆಕೆಂಡ್ 20 ಸೆಕೆಂಡ್ ತೊಗೊಂಡು ವೇಸ್ಟ್ ಮಾಡಬೇಡಿ ಟೈಮ್ ಅದರಲ್ಲಿ. ಸೊ 5 ನಿಮಿಷಕ್ಕೆ 5 ನಿಮಿಷ ಅಂದರೆ 60 ಕ್ವಶನ್ ಇದೆ. 60 into 5 seconds is nothing but 300 seconds. So that's why I'm telling you need to spend how many minutes here? 5 minutes complete. ಎಲ್ಲಾನು ಶೇಡ್ ಮಾಡ್ತೀರಾ 5 ನಿಮಿಷದಲ್ಲಿ ಶೇಡಿಂಗ್ ಮುಗ್ದಿರಬೇಕು. ಒಂದು 10 ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ ಶೇಡ್ ಮಾಡೋದನ್ನ.
ಓಕೆ, ಸೊ ಬಬ್ಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇಟ್ಸ್ ಪಾರ್ಟ್ ಆಫ್ ದಿ ಎಕ್ಸಾಮಿನೇಷನ್, ಡು ನಾಟ್ ಫಾರ್ಗೆಟ್ ಇಟ್. ಅಂಡ್ ನೆಕ್ಸ್ಟ್ ಬಂದು ನಿಮಗೆ ಬೇಕಾಗಿರೋದೇನು, ಟೋಟಲ್ ನಂಬರ್ ಆಫ್ ಕ್ವಶನ್ಸ್. ನಾನು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ ಇದನ್ನ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಟು ಬಿ ಕರೆಕ್ಟ್ ಇನ್ ಈಚ್ ಸಬ್ಜೆಕ್ಟ್ ಟು ಗೆಟ್ ಡಿಸೆಂಟ್ ರ್ಯಾಂಕ್. ನಾನು ಹೇಳ್ತಿರೋ ಟಾಪ್ ರ್ಯಾಂಕ್ ಅಲ್ಲ, ಡಿಸೆಂಟ್ ರ್ಯಾಂಕ್. ಸೊ ಡಿಸೆಂಟ್ ರ್ಯಾಂಕ್ ಅಂದ್ರೇನು, ಇಟ್ ಈಸ್ ಬಿಲೋ 20K. ಯಾಕಂದ್ರೆ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಬೇರೆ ಬೇರೆ ಬ್ರಾಂಚ್ಗಳು ಕೂಡ ಶುರು ಆಗ್ತಾ ಇದೆ. ಈಗ RV ಕಾಲೇಜ್ ಅಂತ ಬಂದ್ರೆ ಮೈಸೂರಲ್ಲಿ ಶುರು ಮಾಡ್ತಾ ಇದ್ದಾರೆ ಅವರು. ಓಕೆ, ಮೈಸೂರಲ್ಲಿ ನಂಜನಗೂಡ ಹತ್ರ ಒಂದು ಕಾಲೇಜ್ ಶುರು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಒಳ್ಳೊಳ್ಳೆ ಕಾಲೇಜ್ಗಳು ಬೇರೆ ಬೇರೆ ಕಡೆ ಎಲ್ಲ ಬರ್ತಿರೋದ್ರಿಂದ ಸೀಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದರಿಂದ ಮುಂಚೆ ಏನು ಸ್ವಲ್ಪ ಡಿಸೆಂಟ್ ಕಾಲೇಜ್ ಅಂತಂದ್ರೆ ಒಂದು 4-5 ವರ್ಷದಿಂದ 10,000 ರ್ಯಾಂಕ್ ಇತ್ತು. ಈಗ ಒಂದು 2-3 ವರ್ಷದಿಂದ 15,000 ಇದೆ. ಖಂಡಿತ ನೆಕ್ಸ್ಟ್ ವರ್ಷಕ್ಕೆ 20,000 ರ್ಯಾಂಕ್ ಕೆಳಗಡೆ ಬರುತ್ತೆ. ಸೊ 20,000 ಕೆಳಗಡೆ ರ್ಯಾಂಕ್ ಏನಾದ್ರು ಬಂತಂದ್ರೆ ಇಟ್ಸ್ ಅ ಡಿಸೆಂಟ್ ರ್ಯಾಂಕ್ ಅಂಡ್ ಯು ವಿಲ್ ಬಿ ಗೆಟಿಂಗ್ ಇನ್ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್, ನೋ ಡೌಟ್ ಇನ್ ಇಟ್. ಓಕೆ, ಸೊ ಅದರಿಂದ ನೆಕ್ಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಇದೇ ಮೇನ್. ದಿಸ್ ಇಸ್ ದ ಮೇಜರ್ ಥಿಂಗ್ ಯು ನೀಡ್ ಟು ನೋ ಇಯರ್. ಸೊ ಯಾವ ಟಾಪಿಕ್ ವೈಸ್ ಅಥವಾ ಯಾವ ಚಾಪ್ಟರ್ ವೈಸ್ ನೀವು ನೋಡ್ಕೊಳ್ತಾ ಬರಬೇಕು. ಸೊ ನೋಡಿ, ಇದರಲ್ಲಿ ನಿಮಗೆ ಆರ್ಡರ್ ಇನ್ ವಿಚ್ ದ ಟಾಪಿಕ್ ಶುಡ್ ಬಿ ಕವರ್ಡ್. ಸೊ ಯಾವ ಆರ್ಡರ್ ಅಲ್ಲಿ ಟಾಪಿಕ್ಸ್ ನ ಕವರ್ ಮಾಡ್ತಾ ಬರಬೇಕು. ಸೊ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಯಾವ ಆರ್ಡರ್ ಅಲ್ಲಿ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ನೋಡಿ ಮಕ್ಕಳ, ಇದರಲ್ಲಿ ಈಸಿ ಚಾಪ್ಟರ್ಸ್ ಫಸ್ಟ್ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಈಸಿ ಚಾಪ್ಟರ್ಸ್ ಮುಖಾಂತರ ಹೋಗಿಲ್ಲ. ನಾನು ಈಸಿ ಚಾಪ್ಟರ್ಸ್ ಫಸ್ಟ್ ಹೇಳ್ಬಿಡ್ತೀನಿ. ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್ ಮತ್ತೆ 3D. ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್ ಅಂಡ್ 3D, ಈ 4 ಚಾಪ್ಟರ್ನ ಫಸ್ಟ್ ಮುಗಿಸ್ಕೊಂಡ್ಬಿಡಿ. ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡ್ಬೇಕಂತಂದ್ರೆ ಅದರಿಂದಾನೆ ಒಂದು 13 to 14 ಮಾರ್ಕ್ಸ್ ಬಂದ್ಬಿಡುತ್ತೆ. 13 to 14 ಮಾರ್ಕ್ಸ್. ನಾನು ಹೇಳ್ತಿರೋದು ಇದು, ಯಾರು ನನಗೆ ಬೋರ್ಡ್ ಎಕ್ಸಾಮ್ಸ್ ಅಷ್ಟೇ ಚೆನ್ನಾಗಿ ಓದಿದ್ದೀನಿ ಸರ್, ನಾನು ಬೋರ್ಡ್ ಎಕ್ಸಾಮ್ಸ್ ಓದಿ ನಾನು KCT ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೋಬೇಕಂದ್ರೆ ಯಾವ್ದ್ರ ಕಡೆ ಗಮನ ಕೊಡ್ಬೇಕಂದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ತಗೊಳ್ಳಿ. ಅದರಲ್ಲಿ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್ ಮತ್ತೆ ನಿಮ್ಮ ವೆಕ್ಟರ್ಸ್ ಮತ್ತೆ 3D ಪ್ರಾಬ್ಲಮ್ಸ್ಗಳನ್ನ ಅಷ್ಟು ಮಾಡಿಸಿದ್ದೀನಿ, ಇನ್ಕ್ಲೂಡಿಂಗ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಕಾಮೆಡಿಕೆ ಕ್ವಶನ್ಸ್ ಕೂಡ ಕವರ್ ಮಾಡಿದ್ದೀನಿ. ಸೊ ಎಲ್ಲಾ ಕ್ವಶನ್ಸ್ಗಳು ಕೂಡ ಕವರ್ ಆಗಿದೆ. ಇಮಿಡಿಯೇಟ್ ತಗೊಳ್ಳಿ, ಆ ಕ್ವಶನ್ಸ್ಗಳನ್ನ ಮುಗಿಸ್ಕೊಳ್ಳಿ. 13 ಮಾರ್ಕ್ಸ್ ಬರುತ್ತೆ. 13 ಮಾರ್ಕ್ಸ್ ವೆಕ್ಟರ್ಸ್ ಅಲ್ಲಿ, 3 ಮಾರ್ಕ್ಸ್, 3D ಅಲ್ಲಿ 4 ಮಾರ್ಕ್ಸ್, ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಇಂದ 6 ಮಾರ್ಕ್ಸ್, 13 ಮಾರ್ಕ್ಸ್ ಬಂತು. ಇಮಿಡಿಯೇಟ್ ಗೋ ಟು ದ ಕ್ಲಾಸ್ 11 ಟಾಪಿಕ್ಸ್. ಕ್ಲಾಸ್ 11th ಟಾಪಿಕ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ನಾನು ಏನ್ ಮಾಡ್ಸಿದ್ದೀನಿ ಅಷ್ಟನ್ನು ಓದಿ. ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕಷ್ಟ ಆಗ್ಬೋದು, ಅದನ್ನ ಬಿಟ್ಟು ಬೇಕಾದ್ರೆ ಇನ್ನು ಉಳಿದಿರೋ ಒಂದು 7 ಚಾಪ್ಟರ್ ಬೇಕಾಗುತ್ತೆ. ಅದರಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ಇಲ್ಲೇ ಕವರ್ ಆಗಿರುತ್ತೆ, ಅದನ್ನ ಆಮೇಲೆ ಹೇಳ್ತೀನಿ. ಸೊ ಯಾವ ಟಾಪಿಕ್ಸ್ಗಳು ಕ್ಲಾಸ್ 11th ಅಲ್ಲಿ ಯಾವ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಬೇಕಂತಂದ್ರೆ ಫಸ್ಟ್ ಅದ ಕಡೆನೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ಈ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಬೇಕು. ನಾನು ಏನು ಮಾಡಿಸಿದ್ದೀನಿ ಅಷ್ಟು ನೀಟಾಗಿ ಓದಿ. ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಬಿಟ್ಟರು ಕೂಡ ಇಲ್ಲಿ ಏನು 7 ಚಾಪ್ಟರ್ ಇದೆ, ಪ್ರತಿಯೊಂದರನ್ನು ಕೂಡ 1 ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದರಿಂದನೂ ಕೂಡ 1 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಕವರ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್ ಅಂಡ್ ದೆನ್ ವೆಕ್ಟರ್ಸ್ ಅಂಡ್ ದೆನ್ 3D ಅಂಡ್ ದೆನ್ ಕವರ್ ದೀಸ್ 7 ಟಾಪಿಕ್ಸ್. ಈ ಎಲ್ಲಾ ಟಾಪಿಕ್ಸ್ ಇಂದ 1 ಮಾರ್ಕ್ಸ್ ಬರುತ್ತೆ. ಇಲ್ಲೇ 20 ಮಾರ್ಕ್ಸ್ ಆಗೋಯ್ತು. ಈಸಿಯಾಗಿ 20 ಮಾರ್ಕ್ಸ್ ಸಿಕ್ಬಿಡತ್ತೆ ನಿಮ್ಗೆ. ಬೇಕಾದ್ರೆ ಎಲ್ಲರೂ ಇದನ್ನು ಫಾಲೋ ಮಾಡಿ. ಓಕೆ, ಇದನ್ನು ಕ್ಲಿಯರ್ ಮಾಡೋದಕ್ಕೆ ಎಷ್ಟು ದಿನ ಬೇಕು ನಿಮ್ಗೆ? ಆಡ್ಲಿ ಸ್ಟೂಡೆಂಟ್ಸ್ 5-6 ಡೇಸ್. 5-6 ಡೇಸ್ ಅಲ್ಲಿ ಇಷ್ಟನ್ನು ಕೂಡ ಮುಗಿಸ್ಬಿಡ್ತೀರಿ. ಇನ್ನೇನು 19th ಪ್ರಿಪರೇಷನ್ ಶುರು ಮಾಡಿದ್ರು ಕೂಡ ವಿತಿನ್ 5-6 ಡೇಸ್ 24 or 25th ಒಳಗಡೆ ಇದನ್ನ ಪ್ರಿಪರೇಷನ್ಸ್ ಮುಗಿಸ್ತೀರಿ. ಓಕೆ, ನೀವು ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ತಗೋಬೇಕಾ ಡೈರೆಕ್ಟ್ ಆಗಿ ಅಂದ್ರೆ ಅವಶ್ಯಕತೆ ಇಲ್ಲ. ಲಕ್ಷ್ಯ ಕ್ರಾಶ್ ಕೋರ್ಸ್ ತಗೊಂಡ್ರೆ ಸಾಕು, ಸಾರ್ಥಕ್ KCT ಫಾಸ್ಟ್ ಟ್ರ್ಯಾಕ್ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಎಲ್ಲಾ ಕ್ವಶನ್ಸ್ಗಳನ್ನ ಕವರ್ ಮಾಡಿದೀನಿ ಮಕ್ಕಳ. ತುಂಬಾ ಕ್ವಶನ್ಸ್ಗಳು ಸಿಗುತ್ತೆ. ಯು ವಿಲ್ ಫೀಲ್ ವೆರಿ ಹ್ಯಾಪಿ, ಯು ವಿಲ್ ನೆವರ್ ರಿಗ್ರೆಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಕಾದ್ರೆ ಬಂದು ಡ್ರಾಪ್ ಮಾಡಿ, ಸರ್ ವಿ ರಿಗ್ರೆಟೆಡ್ ಟೇಕಿಂಗ್ ದಟ್ ಬ್ಯಾಚ್ ಅಂತ. ಬಟ್ ಯು ವಿಲ್ ನೆವರ್ ರಿಗ್ರೆಟ್ ಇಟ್, ನೋ ಡೌಟ್ ಇನ್ ಇಟ್. ರಿಗ್ರೆಟ್ ಮಾಡಿ. ಆ್ಯಂಡ್ ಎಷ್ಟೋ ಕಾಸ್ಟ್ 1,200 rupees ಅಷ್ಟೇ. ನೀವೆಲ್ಲ ಆಫ್ಲೈನ್ಗೆ ಹೋಗ್ತೀರಿ, ಆಫ್ಲೈನ್ಗೆ ಹೋಗಿ ಅದರಲ್ಲೆಲ್ಲ ಅಲ್ಲೆಲ್ಲ ಕ್ರೌಡ್ ಇರುತ್ತೆ. ನನಗೆ ಗೊತ್ತಿದೆ 150-200 ಸ್ಟೂಡೆಂಟ್ಸ್ ಕ್ರೌಡ್ ಇರುತ್ತೆ, ಅಥವಾ 100 ಸ್ಟೂಡೆಂಟ್ಸ್ ಕ್ರೌಡ್ ಇರುತ್ತೆ. ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಸಿಗಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗಲ್ಲ. ನಿಮಗೆ ಡೌಟ್ ಕೇಳೋಕ್ಕಾಗಲ್ಲ. ಮೇಜರ್ ಆಗಿ ಡೌಟ್ ಕೇಳೋಕ್ಕಾಗದೆ ಒದ್ದಾಡ್ತಾ ಕೂತ್ಕೊಳ್ತೀರಿ. 25,000-30,000 ಪೇ ಮಾಡಿ ಲಾಸ್ಟಲ್ಲಿ ರಿಗ್ರೆಟ್ ಮಾಡ್ತೀರಿ. ಅದಕ್ಕಿಂತ ಜಸ್ಟ್ 1,200 rupees ಅಷ್ಟೇ ಇರೋದಿದು. ಒಂದೆಲ್ಲೋ ಒಂದು ಕಡೆ ಬಟ್ಟೆ ತಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಎಲ್ಲೋ ಒಂದು ಕಡೆ ಆಚೆ ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ಊಟ ಮಾಡಿದೆ ಅಂತ ಅನ್ಕೊಂಬಿಡಿ. ಸೊ ಅದನ್ನು ತಗೊಂಡ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. 20 ಮಾರ್ಕ್ಸ್ ಆರಾಮ್ಸೆ ಬಂತು. ಇನ್ನು ಬೇಕಾಗಿರೋದು ಎಷ್ಟು? ಡಿಸೆಂಟ್ ರ್ಯಾಂಕ್ಗೆ ಇನ್ನು ಬೇಕಾಗಿರೋದು 10 ಮಾರ್ಕ್ಸ್. ಆ 10 ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಟಾಪಿಕ್ಸ್ ಕೂಡ ಕವರ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ನಿಮಗೆ 24-25 ತನಕ ಈ ಒಂದು 20 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತಂದ್ರೆ ಲೇಟರ್ ಆನ್ ಐ ಸಜೆಸ್ಟ್ ಯು ಟು ಸ್ಟಾರ್ಟ್ ಲೈಕ್ ದಿಸ್ ಇನ್ ಈಕ್ವೇಷನ್ಸ್. ಸೊ ಒನ್ಸ್ ಅಗೇನ್ ಇನ್ ಈಕ್ವೇಷನ್ಸ್ ನಾನು ಹೇಳಿದ್ದೀನಿ ಆಲ್ರೆಡಿ 4.5 hours ವಿಡಿಯೋ ಇದೆ. ಸೊ ಆ ವಿಡಿಯೋನ ಕಂಪ್ಲೀಟ್ ಕೂತ್ಕೊಂಡು ನೋಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೆ.
ಸೊ ಏನೆಲ್ಲ ಓದಬೇಕು, ಯಾವೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ, ಇಷ್ಟೊಂದೆಲ್ಲ ಇದೆ ಅಂತ ವಿಷಯನೇ ಗೊತ್ತಿರೋದಿಲ್ಲ ಅವ್ರುಗಳಿಗೆಲ್ಲ. ಸೊ ಅದೆಲ್ಲವೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಇನ್ಇಕ್ವೇಷನ್ಸ್, ಅದಾದಮೇಲೆ ಫಂಕ್ಷನ್ಸ್. ಈ ಇನ್ಇಕ್ವೇಷನ್ಸ್ ಓದಿದ್ಮೇಲೆ ಇಮಿಡಿಯೇಟ್ ಡೊಮೇನ್ ಆ್ಯಂಡ್ ರೇಂಜ್ ಪ್ರಾಬ್ಲಮ್ಸ್ ಮಾಡಿಸಿರ್ತೀನಿ. ಸೊ ಡೊಮೇನ್ ಆ್ಯಂಡ್ ರೇಂಜ್ ಪ್ರಾಬ್ಲಮ್ಸ್ಗಳನ್ನ ನೋಡಿ. ಆ್ಯಂಡ್ ಅಷ್ಟೇ ಅಲ್ಲ, ಇದರಲ್ಲಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಆಗ್ಬೋದು, ಮತ್ತು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫಂಕ್ಷನ್ಸ್, ಈ ಎಲ್ಲ ಫಂಕ್ಷನ್ಸ್ಗಳು ಕೂಡ ಗೊತ್ತಿರಬೇಕು. ಎಸ್ಪೆಷಲಿ ನಿಮಗೆ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಏನಿದೆ, ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಇದೆಯಲ್ಲ, ಇದ್ರದ್ದು ಅಪ್ಲಿಕೇಶನ್ ಮಾತ್ರ ಸಿಕ್ಕಾಬಟ್ಟೆ ಇದೆ. ಪ್ರತಿ ವರ್ಷ ಕೂಡ ಆಲ್ಮೋಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳೇ ಇರ್ತಾರೆ. ಎಲ್ಲಾದ್ರೂ ಒಂದು ಕಡೆ ಇದನ್ನ ಇಂಟಿಗ್ರೇಷನ್ ಅಲ್ಲಿ ಕೇಳ್ಬೋದು, ಇದನ್ನ ಡಿಫ್ರೆನ್ಸಿಯೇಷನ್ ಅಲ್ಲಿ ಕೇಳ್ಬೋದು, ಇದನ್ನ ಫಂಕ್ಷನ್ಸ್ ಅಲ್ಲಿ ಕೇಳ್ಬೋದು, ಇದನ್ನ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಕೇಳ್ಬೋದು, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಕೇಳ್ಬೋದು ಈ ಕಾನ್ಸೆಪ್ಟ್ಸ್ಗಳನ್ನ. ಸೊ ಇದಂತೂ ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾನೇ ಕಡೆ ಇದನ್ನ ಯೂಸ್ ಮಾಡ್ತಾ ಹೋಗ್ತೀರಿ. ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಇದನ್ನ ಬರೀ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕಲ್ಲ, ಇದರದ ಅಪ್ಲಿಕೇಶನ್ ತುಂಬಾ ಕಡೆ ಇದೆ. ಅದನ್ನ ಒಂದು ಪ್ರಾಬ್ಲಮ್ ತಗೊಬಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಯು ವಿಲ್ ಗೆಟ್ ಟು ನೋ ಇಟ್. ಓಕೆ, ಸೊ ಅದನ್ನ ಬಿಟ್ಟು ಎಲ್ಲ ಫಂಕ್ಷನ್ಸ್ಗಳನ್ನ ಕೂಡ ಕವರ್ ಮಾಡಿದ್ದೀನಿ ನಾನು ಕ್ಲಾಸಸ್ಸಲ್ಲಿ. ಸೊ ಯು ಕ್ಯಾನ್ ವಾಚ್ ಇಟ್. ಇಲ್ಲ ನೆಕ್ಸ್ಟ್ ಲಕ್ಷ ಕ್ರಾಶ್ ಕೋರ್ಸ್ ತಗೊಳ್ತೀರಾ ಅಂದ್ರೆ ಅದ್ರೂ ಕೂಡ ಹೇಳ್ಕೊಡ್ತೀನಿ ನಾನು. ಇದನ್ನೆಲ್ಲಾನು ಕೂಡ ನಿಧಾನಕ್ಕೆ ಹೋಗ್ತೀವಿ. ಓಕೆ, ಯಾವುದೇ ರೀತಿ ಅರ್ಜೆನ್ಸಿ ಇರೋದಿಲ್ಲ, ನಿಧಾನಕ್ಕೆ. ಆ್ಯಂಡ್ ಇನ್ಕ್ಲೂಡಿಂಗ್ ಸಂಡೇಸ್ ಕೂಡ ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ. ಸೊ 24 ಡೇಸಲ್ಲಿ 24 ಡೇಸ್ ಕೂಡ ನನ್ನ ಕ್ಲಾಸಸ್ ಇರುತ್ತೆ. ಆ್ಯಂಡ್ 2.5 ಅವರ್ಸಲ್ಲಿ 2.5 ಅವರ್ಸ್ ಅಂತ ಹೇಳ್ತೀನಿ, ಬಟ್ ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಮಕ್ಕಳ, ಡೋಂಟ್ ವರಿ. ಸೊ 2 hours 45 minutes ಆದರೂ ಆಗೇ ಆಗುತ್ತೆ. ನಿಧಾನಕ್ಕೆ ಎಲ್ಲ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿನೇ ಕ್ಲಾಸ್ ಎಂಡ್ ಮಾಡೋದು ನಾನು. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಓಕೆ, ಸೊ ನೆಕ್ಸ್ಟ್ ಬೇಕಾಗಿರೋದು ಅಗೇನ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಮಾತ್ರ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಾನು ಹೇಳೋದೇನಂತ ಅಂದರೆ ಇದರಲ್ಲಿ ಬೇಕಾಗಿರೋದು ಇದು. ಸೊ ರೆಡ್ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ಸ್, ಡೊಮೇನ್ ಆ್ಯಂಡ್ ರೇಂಜ್ ನಾವು ನಿಮಗೆ ಮಾಡ್ತೀರಿ, ಇದನ್ನು ಕ್ಯಾಚ್ ಮಾಡ್ತೀರಿ. ಬಟ್ ಮೇಜರ್ ಆಗಿ ಬೇಕಾಗಿರೋದು, ತುಂಬ ಜನ ಇದ್ರ ಕಡೆ ಗಮನನೇ ಕೊಡೋದಿಲ್ಲ, ಬೇಕಾಗಿರೋದೇ ಇದು. ಯಾವುದು? ರೆಡ್ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ಸ್ ಇನ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ನೋಡಿ, ಸಾರ್ಥಕ್ ಫಾಸ್ಟ್ ಟ್ರ್ಯಾಕಲ್ಲಿ ನಾನೊಂದು ಸಪ್ರೇಟ್ ಕ್ಲಾಸೇ ಮಾಡಿದ್ದೀನಿ ಇದಕ್ಕೆ. ಎರಡು ಕ್ಲಾಸ್ ಮಾಡಿದ್ದೀನಿ ಇದ್ರ ಮೇಲೆ. ಸೊ ಇದರಲ್ಲಿ ರೆಡ್ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ಸ್ ಇನ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್ ನಿಮಗೆ ITF ಅಲ್ಲಿ ಹೇಳ್ಕೊಟ್ಟಿರ್ತೀರಿ. ITF ಅಲ್ಲಿ ನಿಮಗೆ ರೆಡ್ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಪ್ರಾಬ್ಲಮ್ಸ್ ಇದೆ. ಏನಕ್ಕೆ ಯೂಸ್ ಅಂತ ಗೊತ್ತಾ ನಿಮಗೆ? ಅದನ್ನ ಡಿಫ್ರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ಅಲ್ಲಿ ಯೂಸ್ ಮಾಡ್ತೀರಿ. ಡಿಫ್ರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಮಕ್ಕಳ ನೀವು ಆಕ್ಚುಲಿ ಡಿಫ್ರೆನ್ಶಿಯೇಟ್ ಮತ್ತೆ ಇಂಟಿಗ್ರೇಟ್ ಮಾಡೋದು ನೆನ್ಪಿಟ್ಕೊಳ್ಳಿ. ಕಡೆ ಸ್ಟೆಪ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ಮಾಡ್ತೀರಿ. ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಇರೋದೇ ನಿಮ್ಗೇನು ಮ್ಯಾನಿಪುಲೇಷನ್. ನಿಮ್ಗೆ ಯಾವ ರೀತಿ ಬೇಕು ಆ ಫಂಕ್ಷನ್ ನ ಕನ್ವರ್ಟ್ ಮಾಡ್ಕೊಳ್ಳೋದೇನೆ ಮೇಜರ್ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನೋಡಿ, ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. sin x by sin x plus cos x. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇದೆ ಮಕ್ಕಳ, ಪ್ರಾಬ್ಲಮ್ ಇದೆ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 7.3 ಎಕ್ಸರ್ಸೈಸ್ಗೆ ಹೋದ್ರೆ ಈ ಪ್ರಾಬ್ಲಮ್ ಇದೆ. ಯೂಶುವಲಿ ನಿಮಗೆ ಈ ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತಾರೆ. ಯಾವುದು? ಫಸ್ಟ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡೋದು, ಆಮೇಲೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಬೈ ಕಾಸ್ ಎಕ್ಸ್ ಮಾಡೋದು, ನೆಕ್ಸ್ಟ್ ಗ್ರೂಪ್ ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ಹೌದಲ್ಲ? ರೈಟ್, ಸ್ಪ್ಲಿಟ್ ಮಾಡಿ ಲಾಸ್ಟಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ. ಇಸ್ ಇಟ್ ರೈಟ್? ಬಟ್ ದೇರ್ ಇಸ್ ಒನ್ ಮೋರ್ ಮೆಥಡ್. ನಾನು ಈ ಮೆಥಡ್ ಯೂಸ್ ಮಾಡ್ತೀನಿ. ಇದರಲ್ಲಿ ನೋಡಿ, ನೀವು ಇದರಲ್ಲಿ ಮೇಜರ್ ಆಗಿ ನೋಡ್ಬೇಕಾದ್ರೆ ಇದರಲ್ಲಿ ಏನಿದೆ? sin x ಪ್ಲಸ್ ಕಾಸ್ ಎಕ್ಸ್ ಇದೆ. ಇಲ್ಲೇನು ಮಾಡಿದ್ದೀನಿ? ಇಲ್ಲಿ ನೋಡಿ, √2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡಿದ್ದೀನಿ. √2 ಮಲ್ಟಿಪ್ಲೈ ಅಂಡ್ ಡಿವೈಡ್. ಓಕೆ, ಸೊ ಇದು ಡಿನಾಮಿನೇಟರ್ ಇದೆ, ನೆನಪಿರಲಿ. ಇದು ಅದಕ್ಕಿಂತನೂ ಕೆಳಗಡೆ ಇದೆ. ಸೊ ಏನಕ್ಕೆ ಹೀಗೆ ಮಾಡಿದ್ದೀನಿ ಸರ್? √2 ಇಂದನೇ ಯಾಕೆ ಡಿವೈಡ್ ಮಾಡಿದಿರಿ ಮತ್ತೆ ಮಲ್ಟಿಪ್ಲೈ ಮಾಡಿದಿರಿ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ √2 ಯಾಕೆ? ಅದೇ ಕಾರಣ ನಾನು ಹೇಳಿದ್ದು ನಿಮ್ಗಾಗ. ಏನಂತ? ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಬಿಕಾಸ್ ಆಫ್ ದ ಫಾರ್ಮ್ a sin x ಪ್ಲಸ್ b cos x. a sin x ಪ್ಲಸ್ ಆರ್ ಮೈನಸ್ b cos x. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ? ಸೊ ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ವಾಟ್? ಇಟ್ ಈಸ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ, ಸೊ ಇಲ್ಲೇನಿದೆ? ಸೊ ವಾಟ್ ವಿ ಹ್ಯಾವ್ ಗಾಟ್ ವಿ ಹ್ಯಾವ್ ಗಾಟ್ f of x is equal to sin x ಪ್ಲಸ್ ಕಾಸ್ ಎಕ್ಸ್ ಇರೋದ್ರಿಂದ, ಸೊ ಇದನ್ನ ನಾನು ಏನಂತ ಬರೀತೀನಿ? 1 ಇಂಟು sin x ಪ್ಲಸ್ 1 ಇಂಟು ಕಾಸ್ ಎಕ್ಸ್. ಸೊ ಏನಾಯ್ತು ಈಗ ಇದರಲ್ಲಿ? ವಿ ಗಾಟ್ a ಈಕ್ವಲ್ಸ್ ಟು ದಿಸ್ ಇಸ್ a ಆ್ಯಂಡ್ ದಿಸ್ ಇಸ್ b. So multiply and divide by what? Root of 1 plus 1, which is nothing but √2. So ಅದಕ್ಕೆ ಏನಾಯ್ತು ಇದರಲ್ಲಿ? f of x is equal to, it is √2 and then this is sin x into 1 by √2, okay, plus cos x into it is 1 by √2. Okay, so we got here √2 into it is sin of x plus pi by 4. ಯಾಕೆ? Why I wrote like this? Because this is nothing but, this is cos pi by 4. And this is nothing but this is sin pi by 4. So ಇದು ಯಾವ ಫಾರ್ಮಲ್ ಆಯಿತು? sin of a plus b ಫಾರ್ಮ್ ಆಯ್ತಲ್ವಾ? sin a cos b plus cos a sin b. ಸೊ ಈ ಫಾರ್ಮಲ್ ಬಂತು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಇದು ಇಷ್ಟೇ ಅಲ್ಲ ಮಕ್ಕಳ, ಇದು ನಿಮಗೆ ರೇಂಜ್ ಫೈಂಡ್ ಔಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ದ ಡೊಮೇನ್ ಇನ್ ವಿಚ್ ದಿಸ್ ಫಂಕ್ಷನ್ ಇಸ್ 1 1 and on 2. ಓಕೆ, ಫಸ್ಟ್ ಡೊಮೇನ್
or the interval in which the given function is 1 1 and on 2. The interval in which the given function is 1 1 and on 2 find out ಮಾಡೋದು ಕೂಡ ಈ ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇದೆಲ್ಲಾನು ಕೂಡ ಹೇಳ್ಕೊಟ್ಟಿದ್ದೀನಿ ನಾನು. ಇದೊಂದ್ ಕಡೆ ಆಯ್ತಲ್ವಾ, ಇಂಟರ್ವಲ್ ಇನ್ ವಿಚ್ ಇಟ್ ಇಸ್ 1 1 and on 2 ಆಯ್ತಲ್ವಾ ಕಾನ್ಸೆಪ್ಟ್. ಓಕೆ, ಈ ಕಾನ್ಸೆಪ್ಟ್ ಆಯ್ತು. ಅಂಡ್ ಇಲ್ಲಿ ನೋಡಿ ಇಂಟಿಗ್ರೇಷನ್ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ sin x cos pi by 4 cos x sin pi by 4 is nothing but sin of a plus b form. ಸೊ ಇಲ್ಲಿ ಏನಾಗ್ತಾ ಇದೆ, next I am converting this into sin of x plus pi by 4 and we are following this method. ಸೊ ಯಾಕೆ ಸರ್ ಆ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನಾಯ್ತು ನೋಡಿ, ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ, ದೇ ಪ್ಲೇ ವಿತ್ ದ ಆಪ್ಷನ್ಸ್. ನಿಮ್ಗೆ ಆಪ್ಷನ್ಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನೀವು ಮ್ಯಾನಿಪುಲೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಬೋರ್ಡ್ ಎಕ್ಸಾಮ್ಸ್ ಅಲ್ಲ. ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇದನ್ನು ಬರೆದ್ರು ಆನ್ಸರ್ ಮಾರ್ಕ್ಸ್ ಕೊಡ್ತಾರೆ, ಅದನ್ನು ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಮೆಥಡ್ ಡಸಂಟ್ ಮ್ಯಾಟರ್ ಇನ್ ಬೋರ್ಡ್ ಎಕ್ಸಾಮ್ಸ್. ಓನ್ಲಿ ಕರೆಕ್ಟ್ ವೇ ಆಫ್ ಸಾಲ್ವಿಂಗ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಟೆಪ್ ಕರೆಕ್ಟಾಗಿ ಮಾಡಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ, KCT ಎಕ್ಸಾಮ್ಸ್ ಅಲ್ಲಿ ಆ ರೀತಿ ಅಲ್ಲ. ಯಾವುದೋ ಒಂದು 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಆ ಆಪ್ಷನ್ನ ಸರಿ ಮಾಡೋದೇ ಮುಖ್ಯ ಆಗುತ್ತೆ. ಸೊ ಆ ಆಪ್ಷನ್ಗೆ ಯಾವ ರೀತಿ ತರಬೇಕು ಅನ್ನೋದೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಸ್ಕೋರ್ ವೆಲ್, ಅದರ್ವೈಸ್ ಯು ಕೆನಾಟ್ ಡೂ. ಓಕೆ, ಇದೆಲ್ಲಾನು ಕೂಡ ನಾವು ನಮ್ಮ ಬ್ಯಾಚಸ್ ಅಲ್ಲಿ ಕವರ್ ಮಾಡೇ ಮಾಡ್ತೀವಿ ಮಕ್ಕಳ. ಯಾವುದೇ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ, ನಮ್ಮಷ್ಟು ಡೀಟೇಲ್ ಆಗಿ ಯಾರು ಹೇಳಕ್ ಸಾಧ್ಯವೇ ಇಲ್ಲ. ಐ ವಿಲ್ ರೈಟ್ ಅಂಡ್ ಗಿವ್ ಇಟ್, ನೋ ಡೌಟ್ ಇನ್ ಇಟ್. ಸೊ ಇಷ್ಟು ಕ್ಲಾರಿಟಿ ಆಗಿ ಇಷ್ಟು ಪ್ರಾಬ್ಲಮ್ಸ್ಗಳು ನಿಮಗೆ ಹತ್ತತ್ರ ಪ್ರತಿಯೊಂದು ಚಾಪ್ಟರ್ಸ್ ಇಂದನೂ ಪ್ರತಿಯೊಂದು ಸಬ್ಜೆಕ್ಟ್ ಇಂದ 1500 to 2500 ಕ್ವಶನ್ಸ್ ಆದ್ರೂ ಸಿಗುತ್ತೆ. ನಂದರಲ್ಲೊಂದು 2000 ಕ್ವಶನ್ ಸಿಗುತ್ತೆ. 2500 ಹತ್ತತ್ರ 2500 ಕ್ವಶನ್ಸ್ಗಳು ಸಿಗುತ್ತೆ. ಪ್ರತಿಯೊಂದು ಕ್ಲಾಸಲ್ಲೂ 25 ಕ್ವಶನ್ ಆದ್ರೂ ಮಿನಿಮಮ್ 25 ಕ್ವಶನ್ ಮಾಡಿಸಿರ್ತೀನಿ. ಕೆಲವು ಕ್ಲಾಸಲ್ಲಿ 40-50ಕ್ಕೂ ಹೋಗಿರುತ್ತೆ, ಅದನ್ನ ನೀವು ನೋಡೋರೆ ಗೊತ್ತಾಗುತ್ತೆ. ಸೊ 70 ಲೆಕ್ಚರ್ಸ್ ಇದೆ ಅದರಲ್ಲಿ. 7 into 25 ಎಷ್ಟಾಯ್ತು ಮಕ್ಕಳ? ಸೊ ಇಟ್ ಈಸ್ 140 ಪ್ಲಸ್ 25 175. ಸೊ 1750 ಕ್ವಶನ್ಸ್. ಸೊ 1750 ಕ್ವಶನ್ಸ್ ಟು 2000 ಕ್ವಶನ್ಸ್ಗಳು ನನ್ನ ಕ್ಲಾಸಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ DPP ಕ್ವಶನ್ಸ್ ಬರುತ್ತೆ. ಪ್ರತಿ ಕ್ಲಾಸಲ್ಲೂ 10 ಕ್ವಶನ್ಸ್ ಅದು ಎಕ್ಸ್ಟ್ರಾ ಸಿಗುತ್ತೆ. ಅದನ್ನು ಬೇಡಲೇ ಬೇಡ. ಈ 1750 to 2000 ಕ್ವಶನ್ಸ್ ಓದಿದ್ರು ಸಾಕು, ಯು ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ರ್ಯಾಂಕ್. ಸೊ ಇನ್ನು ಒಂದು ತಿಂಗಳಷ್ಟು ಕೆಲಸ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮಗೆ ನೋಡಿ ಯಾವ ರೀತಿ, ನೋಡಿ ಇಲ್ಲಿ ಆನ್ಸರ್ ಯಾವ ರೀತಿ ಇದೆ ಅಂಡ್ ಇಲ್ಲಿ ಆನ್ಸರ್ ಯಾವ ರೀತಿ ಇದೆ ನೋಡಿ. ಸೇಮ್ ಪ್ರಾಬ್ಲಮ್ ಬಟ್ ದ ಆನ್ಸರ್ ಇಸ್ ಗಿವನ್ ಇನ್ ಅ ಡಿಫ್ರೆಂಟ್ ವೇ. ಇದನ್ನ ಮಕ್ಕಳ ಈ ಆನ್ಸರ್ನ ಆ ರೀತಿಗೆ ನೀವು ರೆಡ್ಯೂಸ್ ಮಾಡ್ಬೋದು. ಓಕೆ, ಬಟ್ ಆ ಟೈಮಲ್ಲಿ ತಲೆ ಓಡಿಸ್ಬೇಕು. ನಾನು ಹೇಳೋದೇನಂತಂದ್ರೆ ಡೈರೆಕ್ಟ್ಲಿ ಈ ರೀತಿ ಹೊಟ್ಟೋದ್ರೆ ಮುಗ್ದೋಯ್ತು, ಆನ್ಸರ್ ಬೇಗನೆ ಸಿಕ್ಬಿಡುತ್ತೆ, ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಡಿಫ್ರೆನ್ಸಿಯೇಷನ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದು ಇಂಟಿಗ್ರೇಷನ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೊಮೈನ್ ರೇಂಜ್ ಫೈಂಡ್ ಔಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ದ ಇಂಟರ್ವಲ್ ಇನ್ ವಿಚ್ ದ ಗಿವನ್ ಫಂಕ್ಷನ್ ಇಸ್ 1 1 and on 2 ಕೂಡ ಫೈಂಡ್ ಔಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ಸ್ಟಾಪ್ ಅಲ್ಲಿ ಸಿಗುತ್ತೆ ಮಕ್ಕಳ. ಐ ಆಸ್ಕ್ ಯು ಟು ಯುಟಿಲೈಸ್ ಇಟ್. ಸೊ ನೆಕ್ಸ್ಟ್ ಬಂದು ನಿಮಗೆ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಈಕ್ವಿವೆಲೆನ್ಸ್ ಕ್ಲಾಸಸ್ ಇದೆಲ್ಲದ್ರ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್ಸ್: 1 1 on 2 ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್, ಮೆನಿ 1 into. Okay, number of functions, number of 1 1 functions, number of on 2 functions, number of bijective functions, compositions, invertibility, ಇಷ್ಟೆಲ್ಲವೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲಾ ಪ್ರೀವಿಯಸ್ ಕ್ವಶನ್ಸ್ಗಳನ್ನ ಕೂಡ ಸಾಲ್ವ್ ಮಾಡಿಸಿದ್ದೀನಿ ಆಲ್ರೆಡಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದೇರ್. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ITF, ಒನ್ಸ್ ಅಗೇನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದು. ಸೊ ನಿಮಗೆ ಟ್ರಿಗ್ನೋಮೆಟ್ರಿ ITF ಗೊತ್ತಿಲ್ಲದೇ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಕ್ಯಾಲ್ಕುಲಸ್ ಅಟೆಂಡ್ ಮಾಡಕ್ಕೆ ಕಷ್ಟ ಆಗುತ್ತೆ, ಭಯ ಪಡ್ತೀರಿ. ಸೊ ಅದಕ್ಕೇನೆ ಫಸ್ಟ್ ಇದನ್ನ ಮುಗಿಸ್ಕೊಳ್ಳಿ ಅಂತ ಹೇಳೋದು. ಪ್ರಾಪರ್ಟೀಸ್ ತುಂಬಾನೇ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ಏನು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಾಪರ್ಟೀಸ್ ಇದೆ, ಅದಕ್ಕಿಂತ ಜಾಸ್ತಿ ಪ್ರಾಪರ್ಟೀಸ್ಗಳನ್ನ ಇಲ್ಲಿ ತಿಳ್ಕೊಂಡಿರಬೇಕು. ಯಾಕಂದ್ರೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಬೇಗನೆ ಆನ್ಸರ್ ಬರುತ್ತೆ, ಅದನ್ನ ನೀವು ಶಾರ್ಟ್ ಕಟ್ ಅಂತ ಕರಿತೀರಿ. ಬಟ್ ಐ ಕಾಲ್ ಇಟ್ ಆಸ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಗೊತ್ತಿದ್ರೆ ಬೇಗ ಆನ್ಸರ್ ಸಿಗುತ್ತೆ. ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂತಂದ್ರೆ ನಿಧಾನ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಅದಾದ್ಮೇಲೆ ಗೊತ್ತಿರಬೇಕಾಗಿರೋದು ಡೊಮೈನ್ ಅಂಡ್ ರೇಂಜ್ ಆಫ್ ದಿಸ್, ತುಂಬಾನೇ ಇಂಪಾರ್ಟೆಂಟ್, ಅತ್ಯವಶ್ಯಕತೆ, ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ. ಅಂಡ್ ನೆಕ್ಸ್ಟ್ ಬೇಕಾಗಿರೋದು ನಿಮಗೆ ರೆಡ್ಯೂಸಿಂಗ್ ITF ಎಕ್ಸ್ಪ್ರೆಷನ್ಸ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್. ಆಸ್ ಐ ಟೋಲ್ಡ್ ನಾವು, ನಿಮ್ಮ ಏನು ಟ್ರಿಗ್ನೋಮೆಟ್ರಿ ಇದೆ ಅದೇ ರೀತಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಕೂಡ ಸೇಮ್ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳು. ಅದಕ್ಕೆ ಹೇಳಿದ್ದು 2 ಕ್ಲಾಸ್ ಅಂತ. ಟ್ರಿಗ್ನೋಮೆಟ್ರಿ ಒಂದು ಕ್ಲಾಸಲ್ಲಿ ಆ ಥರ ಮಾಡಿಸಿದ್ದೀನಿ ನಾನು, ITF ಅಲ್ಲಿ ಕೂಡ ಮಾಡಿಸಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದೇರ್. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ ಈ ರೀತಿ ಚಾಪ್ಟರ್ಸ್ಗಳನ್ನ ಕವರ್ ಮಾಡ್ತಾ ಬರ್ತೀನಿ. ಇದೇ ಆರ್ಡರ್ ಇರುತ್ತೆ ಯೂಶ್ವಲಿ. ಲಕ್ಷ್ಯ ಕ್ರಾಶ್ ಕೋರ್ಸ್ ಅಲ್ಲಿ ಇದೇ ಆರ್ಡರ್ ಇರುತ್ತೆ ಮಕ್ಕಳ. ಇದ್ರಲ್ಲಿ ನೋಡಿ ಲಿಮಿಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಲಿಮಿಟ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಲಿಮಿಟ್ಸ್ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ, ಕಂಟಿನ್ಯೂಟಿಲಿ 1 ಮಾರ್ಕ್ಸ್ ಬರುತ್ತೆ, ಡಿಫರೆನ್ಷಿಯಬಿಲಿಟಿಲಿ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಡಿಫರೆನ್ಸಿಯೇಷನ್, ಡಿಫರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಡಿಫರೆನ್ಸಿಯೇಷನ್ ಆಫ್ ಆಕ್ಚುಲಿ 3 ಅಥವಾ 4 ಮಾರ್ಕ್ಸ್ ಕೂಡ ಬರೆದುಕೊಂಡ್ರು ಇದರಲ್ಲಿ. ದೇರ್ ಇಸ್ ಅ ಚಾನ್ಸ್ ದಟ್ ಯು ಕ್ಯಾನ್ ಗೆಟ್ ಫಾರ್ 4 ಮಾರ್ಕ್ಸ್ ಆಲ್ಸೋ. ಯಾಕಂದ್ರೆ 4 ಟೈಪ್ ಇದೆ. ಯಾವುದು? ಡಿಫರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್,
ಫಸ್ಟ್ ಟೈಪ್ ಆಯಿತು. ಸೆಕೆಂಡ್ ಟೈಪ್ ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗರಿಥಮಿಕ್ ಫಂಕ್ಷನ್ಸ್, ಸೆಕೆಂಡ್ ಟೈಪ್ ಆಯಿತು. ಮೂರನೇದು ಪ್ಯಾರಾಮೆಟ್ರಿಕ್ ಫಾರ್ಮ್ಸ್, ನಾಲ್ಕನೇದು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಸ್. ಈ ನಾಲ್ಕರ ಮೇಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ದೆನ್ ಕಮಿಂಗ್ ಟು ದಿಸ್ ಇಂಡೆಫಿನಿಟ್ ಇಂಟಿಗ್ರಲ್ಸ್. ಇಂಡೆಫಿನಿಟ್ ಇಂಟಿಗ್ರಲ್ಸ್ ಅಲ್ಲಿ 3 ಅಥವಾ 4 ಮಾರ್ಕ್ಸ್ ಇರುತ್ತೆ. ಇನ್ನು ಅದರಲ್ಲಿ ನಿಮಗೆ ಏನಂತ ಹೇಳ್ಬೋದು, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವಶನ್ ಆನ್ ವಾಟ್ ನಿಮ್ಮ ಏನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಇಂಟಿಗ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಪಾರ್ಷಿಯಲ್ ಫ್ರಾಕ್ಷನ್ಸ್ ತುಂಬಾನೇ ರೇರ್ ಕೇಳಿರೋದು ಮಕ್ಕಳ. ಪಾರ್ಷಿಯಲ್ ಫ್ರಾಕ್ಷನ್ಸ್ 2 ಅಥವಾ 3 ಪ್ರಾಬ್ಲಮ್ ಕೇಳಿದಾರೆ ಅಷ್ಟೇ ಇದುವರೆಗೂ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮತ್ತೆ ಇಂಟಿಗ್ರೇಷನ್ ಆಫ್ ಸಮ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂಡ್ ಕೆಲವು ಸಣ್ಣ ಪುಟ್ಟ ಕ್ವಶನ್ಸ್ಗಳಿರುತ್ತೆ. ಸಣ್ಣ ಪುಟ್ಟ ಅಂತಂದ್ರೆ ಕಾನ್ಸೆಪ್ಚುಯಲ್ ಕ್ವಶನ್ಸ್, ನಿಮಗೆ ಟ್ರಿಗ್ನೋಮೆಟ್ರಿ ಮೇಲೆ, ಎಸ್ಪೆಷಲಿ ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ಸ್ ಇರುತ್ತೆ. ಅಂಡ್ ಡೆಫಿನೆಟ್ ಇಂಟಿಗ್ರಲ್ಸ್ ಇದೆಯಲ್ಲ, ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅದು. ಸೊ ಇಲ್ಲೇನು ಡೆಫಿನೆಟ್ ಇಂಟಿಗ್ರಲ್ಸ್ ಇದೆ, ನಾನು ಆಕ್ಚುಲಿ ಹೇಳೋದು ಇದರಲ್ಲಿ 4 ಮಾರ್ಕ್ಸ್, ಇದರಲ್ಲಿ 3 ಮಾರ್ಕ್ಸ್ ಹಾಕೊಂಡ್ರೆ ಬೆಟರ್. ಓಕೆ, ಸೊ ಐ ಸಜೆಸ್ಟ್ ಯು ಟು ಐ ಕ್ಯಾನ್ ಸಜೆಸ್ಟ್ ಯು ದ್ಯಾಟ್ ಆರ್ ಐ ಕ್ಯಾನ್ ಗೈಡ್ ಯು ದ್ಯಾಟ್ ಹಿಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 3 ಮಾರ್ಕ್ಸ್ ಅಂಡ್ ಹಿಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 4 ಮಾರ್ಕ್ಸ್. ಯಾಕಂದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಕ್ವಶನ್ಸ್ ಅದರಲ್ಲಿ. ಸೊ ಪ್ರಾಪರ್ಟೀಸ್ ಬೇಸ್ಡ್ ತುಂಬಾ ಕ್ವಶನ್ಸ್ ಬರುತ್ತೆ ಕಣ್ರು. ಅಂಡ್ ಅದರಲ್ಲಿ ಕಿಂಗ್ಸ್ ರೂಲ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಈಸಿ ಕ್ವಶನ್. ನಾನು ಹೇಳಿದ್ನಲ್ಲ 15ರಿಂದ 20 ಸೆಕೆಂಡಲ್ಲಿ ಸಾಲ್ವ್ ಮಾಡೋದು ಕ್ವಶನ್. ಕಿಂಗ್ಸ್ ರೂಲ್ ಆರಾಮ್ಸೆ ಹೊಡೆದು ಬಿಸಾಕ್ಬೋದು. b-a/2 ರೆಕಾಗ್ನೈಸ್ ಮಾಡೋದು ಗೊತ್ತಿರಬೇಕು. ಕೆಲವು ಟೈಮಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಕಿಂಗ್ಸ್ ರೂಲ್ ಮಾಡೋಕ್ಕಾಗಲ್ಲ, ಎರಡನೇ ಸ್ಟೆಪ್ಪಲ್ಲಿ ಮಾಡ್ಬೋದಾಗಿರುತ್ತೆ. ಕೆಲವು ಟೈಮಲ್ಲಿ ರೆಡ್ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ವೇರಿ ಮಾಡಿರ್ತಾರೆ ಅವರು. ಎಸ್ಪೆಷಲಿ 1/1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ tan x ನೆನಪಿದ್ಯಾ? 1 ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ tan x 0 to π/2. ನಿಮಗೆ ಕ್ವಶನ್ ಇದೆ ಅಲ್ವಾ? ರೈಟ್. ಇದರಲ್ಲಿ ಏನು ಮಾಡ್ತೀರಿ, ಫಸ್ಟ್ ಸ್ಟೆಪ್ಪಲ್ಲಿ ಕೆಳಗಡೆ ಡಿನಾಮಿನೇಟರ್ ಇರೋದು ಈ ಕ್ವಶನ್ ನಿಮಗೆ ನೆನಪಿರ್ಬೋದಲ್ಲ, ಇಂಟಿಗ್ರಲ್ 0 to π/2. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ tan x ಇಂಟು dx. ಸೊ ಇದನ್ನೇನು ಮಾಡ್ತೀರಿ, ಯು ಅಪ್ಲೈ ಯರ್ ಇಂಟಿಗ್ರಲ್ 0 to π/2. ಇಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ cos x. Okay, so this is nothing but square root of cos x divided by square root of cos x plus sin x into dx. ಈ ರೀತಿ ಮಾಡ್ತೀರಲ್ಲ, ಸೈನ್ ಬೈ ಕಾಸ್ ಆಗತ್ತಿದ್ದು, LCM ತಗೊಳ್ತೀರಿ, therefore you get like this. ಸೊ ಈ ರೀತಿ ಮಾಡಿದ್ಮೇಲೆ ಇದನ್ನ ಕಿಂಗ್ಸ್ ರೂಲ್ ಯೂಸ್ ಮಾಡಿ ಆನ್ಸರ್ ಏನಂತ ಹೇಳ್ತೀವಿ ಮಕ್ಕಳ, ಆನ್ಸರ್ ಇಸ್ ನಥಿಂಗ್ ಬಟ್ π/4. ಆನ್ಸರ್ ಇಸ್ ನಥಿಂಗ್ ಬಟ್ π/4, b-a/2. ಓಕೆ, ದಿಸ್ ಇಸ್ b, ದಿಸ್ ಇಸ್ a, b-a ಡಿವೈಡೆಡ್ ಬೈ 2, π/4. ಆನ್ಸರ್ ಬಂದ್ಬಿಡ್ತು. ಸೊ ಈ ರೀತಿ ಕೆಲವು ಟೈಮಲ್ಲಿ ಒಂದು ಸ್ಟೆಪ್ ಆದ್ಮೇಲೆ ಕಿಂಗ್ಸ್ ರೂಲ್ ಅಪ್ಲೈ ಮಾಡೋ ರೀತಿ ಇರುತ್ತೆ. ಸೊ ಇದು ಸಿಂಪಲ್ ಪ್ರಾಬ್ಲಮ್ ಇದೆ, ಕೆಲವು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಸೊ ಅದು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಬಟ್ ಇದನ್ನ 15ರಿಂದ 15 ಸೆಕೆಂಡ್ ಎಷ್ಟೋ ಬೇಕಿದೆ, 5 ಸೆಕೆಂಡ್ ಸಾಕು, 2 ಸೆಕೆಂಡ್ ಸಾಕು ಈ ರೀತಿ ಪ್ರಾಬ್ಲಮ್ಸ್ಗಳು ಮಾಡೋದಕ್ಕೆ. ಹೌದಲ್ವಾ? ರೈಟ್. ಬಬ್ಲಿಂಗ್ ಅಲ್ಲಿ ಒಂದು 5 ಸೆಕೆಂಡ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಾಗಲ್ಲ. ಸೊ ನೆಕ್ಸ್ಟ್ ಬಂದು ನಿಮಗೆ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನ್. as I told you, yes, definite integrals, indefinite integrals ಆಯಿತು. ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ 1 ಮಾರ್ಕ್ಸ್ ತುಂಬಾನೇ ಈಸಿ ಇರುತ್ತೆ. ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ವೇರಿಯಬಲ್ ಸಪರೇಬಲ್ ಮೇಲೆ ಈಸಿ ಇರುತ್ತೆ ಯೂಶ್ವಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಎಲ್ಲ ಈ 4 ಕ್ವಶನ್ಸ್ ಆ್ಯಕ್ಚುಲಿ ಈಸಿ ಇರುತ್ಕೊಂಡ್ರು. 4 ಕ್ವಶನ್ ಖಂಡಿತ ಈಸಿ ಇರುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಇದರಲ್ಲಿ ಯೂಶ್ವಲಿ ಮ್ಯಾಕ್ಸಿಮಮ್ ಮಿನಿಮಮ್ ಮೇಲೆ 2 ಕ್ವಶನ್ ಕೇಳ್ತಾರೆ. ಪ್ರತಿ ವರ್ಷ ಇದೇ ರೀತಿ ಆಗಿದೆ. ಮ್ಯಾಕ್ಸಿಮಮ್ ಮಿನಿಮಮ್ ಮೇಲೆ 2 ಕ್ವಶನ್ ಇರುತ್ತೆ, ಇನ್ಕ್ರೀಸಿಂಗ್ ಡಿಕ್ರೀಸ್ ಮೇಲೆ 1 ಕ್ವಶನ್, ರೇಟ್ ಮೆಜರ್ ಮೇಲೆ 1 ಕ್ವಶನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. 2 ಕ್ವಶನ್ ಖಂಡಿತ ಇರುತ್ತೆ, ಈಸಿಯಾಗಿ ಇರುತ್ಕೊಂಡ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪ್ರೊಬಾಬಿಲಿಟಿ, 4 ಕ್ವಶನ್. ಪ್ರೊಬಾಬಿಲಿಟಿ ಯಾಕೆ 4 ಕ್ವಶನ್ ಅಂದರೆ ಕ್ಲಾಸ್ 11th ಇಂದ 1 ಕ್ವಶನ್ ಕೇಳ್ತಾರೆ. ಕ್ಲಾಸ್ 11th ಇಂದ 1 ಕ್ವಶನ್ ಇರುತ್ತೆ. ಕ್ಲಾಸ್ 12th ಅಲ್ಲಿ ನಿಮ್ಮ ಕಂಡೀಷನಲ್ ಪ್ರೊಬಾಬಿಲಿಟಿ ಮೇಲೆ 1, ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ 1, ಮತ್ತೆ ಬೇಸ್ ಥಿಯರಮ್ ಮೇಲೆ 1 ಕ್ವಶನ್ ಇರುತ್ತೆ. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಬಂದು ವೆಕ್ಟರ್ಸ್ ಅಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ವೆಕ್ಟರ್ಸ್ ಅಂದ್ರೆ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡ್ಕೊಂಡು ಕ್ವಶನ್ ಯೂಶುವಲಿ ಕೇಳ್ತಾರೆ. ಅದನ್ನ ಕೇಳಲಿಲ್ಲ ಅಂತಂದ್ರೂ ಕೂಡ 2 ಕ್ವಶನ್ ಡಾಟ್ ಪ್ರಾಡಕ್ಟ್ ಮೇಲೆ ಬರುತ್ತೆ, 1 ಕ್ವಶನ್ ನಿಮ್ಮ ಕ್ರಾಸ್ ಪ್ರಾಡಕ್ಟ್ ಮೇಲೆ ಬರುತ್ತೆ, ಇಲ್ಲ ವೈಸ ವರ್ಸ. ಓಕೆ, ಸೊ ನೆಕ್ಸ್ಟ್ 3D ಕ್ಲಾಸ್ 11th ಇಂದ 1 ಕ್ವಶನ್ ಬರುತ್ತೆ. ನಿಮ್ಮ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೋದು, ಇಲ್ಲ ಬೇಸಿಕ್ ಕ್ವಶನ್ ಆಕ್ಟೆಂಟ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಅದನ್ನ ಬಿಟ್ಟು ನಿಮ್ಮ ಇಲ್ಲಿಗೆ ಬಂದರೆ ಈಕ್ವೇಷನ್ ಆಫ್ ಲೈನ್. ಓಕೆ, ನೆಕ್ಸ್ಟ್ ನಿಮಗೆ ಈಕ್ವೇಷನ್ ಆಫ್ ಲೈನ್ ಆದಮೇಲೆ ನಿಮಗೆ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸ್. ಓಕೆ, ಅಷ್ಟೇ ಅಲ್ಲ, ನಿಮ್ಮ ಆಂಗಲ್ ಬಿಟ್ವೀನ್ 2 ಲೈನ್ಸ್, ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ ಅಂಡ್ ಅ ಲೈನ್, ಓಕೆ, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಇಮೇಜ್ ಪ್ರಾಬ್ಲಮ್, ಇದೆಲ್ಲ ಪ್ರಿವಿಯಸ್ ಇಯರ್ ಅಲ್ಲಿ ಕೇಳಿರೋದು, ಇದನ್ನು ಕೂಡ ಮತ್ತೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಆಸ್ ಐ ಟೋಲ್ಡ್ ಯು. ಸೊ ತುಂಬಾನೇ ಈಸಿ ಕ್ವಶನ್ಸ್ ಇರುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇದನ್ನ ನೋಡಿ ಮಕ್ಕಳ, ಓಕೆನಾ? ಸೊ ಒಂದ್ಸಲ ನೀವು ನೋಡ್ಬಿಟ್ರೆ ಗೊತ್ತಾಗುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಆಸ್ ಐ ಟೋಲ್ಡ್ ಯು ಆಲ್ರೆಡಿ ಕ್ಲಾಸ್ 11th, ಬೇಕಾದ್ರೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಡ್ರಾಪ್ ಮಾಡಿ, ತೊಂದರೆ ಇಲ್ಲ. ಯಾಕಂದರೆ ಅವತ್ತಿನ ದಿನ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದ್ರ ಮೇಲೆ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಿ.
ಸೊ ಮೈಂಡ್ ಸೆಟ್ ಏನಾದರೂ ಅವತ್ತಿನ ದಿನ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಿರೋದಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಹೇಳೋದು ಇದನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ ಮಕ್ಕಳ. ಟೈಮ್ ಇದ್ರೆ ಓದಿ, ಇಲ್ಲಾಂದರೆ ಬಿಡಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಇಷ್ಟು ಟಾಪಿಕ್ಸ್ಗಳನ್ನ ಕವರ್ ಮಾಡಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಇಷ್ಟನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರ್ಯಾಂಕ್ ಬರುತ್ತೆ. ಸೊ ಆಲ್ರೆಡಿ 40 ಮಿನಿಟ್ಸ್ ವಿಡಿಯೋ ಆಗಿದೆ ಇದು. ಸೊ ಇದನ್ನು ಯಾರು ಕಡೆ ತನಕ ನೋಡಿರ್ತೀರಿ ಖಂಡಿತ ಬೆನಿಫಿಟ್ ಆಗುತ್ತೆ. ಸೊ ಐ ಹೋಪ್ ಯು ವಿಲ್ ಆಲ್ ಜಾಯಿನ್ ಮೀ ವಿತ್ ದ ಲಕ್ಷ ಕ್ರ್ಯಾಶ್ ಕೋರ್ಸ್. ಸಿಗೋಣ ಮಕ್ಕಳ ಶಾರ್ಟ್ಲಿ ಲಕ್ಷ ಕ್ರ್ಯಾಶ್ ಕೋರ್ಸ್ಗೆ. ಸೊ ನೀವು ಲಕ್ಷ ಕ್ರ್ಯಾಶ್ ಕೋರ್ಸ್ ಸೇರ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಮ್ದೇನೆ ಸಾರ್ಥಕ್ KCT ಫಾಸ್ಟ್ ಹಾಕಿದೆ, ಅದನ್ನು ಬೇಕಾದ್ರೆ ಸೇರ್ಕೋಬಹುದು. ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ. ಬಟ್ ಲಕ್ಷ ಕ್ರ್ಯಾಶ್ ಕೋರ್ಸ್ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ಸ್ ಇದೆ, ಮಲ್ಟಿಪಲ್ ಬೆನಿಫಿಟ್ಸ್. ನಿಮ್ಗೆ ಎಸ್ಪೆಷಲಿ ನಿಮ್ಗೆ ನಾನು ಹೇಳೋದು ಮಾಕ್ ಟೆಸ್ಟ್ ಸಿಗುತ್ತೆ. ಸೊ ಅದರಿಂದ ಹೇಳೋದು, ಸೊ ಟ್ರೈ ಟು ಜಾಯಿನ್ ಟು ಲಕ್ಷ ಕ್ರ್ಯಾಶ್ ಕೋರ್ಸ್. ಇಟ್ ಇಸ್ ಹಾರ್ಡ್ಲಿ 1200 rupees ಅಷ್ಟೇ. ಓಕೆ, ಸೊ ಯು ವಿಲ್ ಗೆಟ್ ಅ ಲಾಟ್ ಆಫ್ ಕಂಟೆಂಟ್, ನೋ ಡೌಟ್ ಇನ್ ಇಟ್. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಹೋಗ್ತೀನಿ ಲಕ್ಷ ಕ್ರ್ಯಾಶ್ ಕೋರ್ಸಲ್ಲಿ. ದಟ್ ಈಸ್ ಫ್ರಮ್ ವೆಡ್ನೆಸ್ಡೇ ಆನ್ವರ್ಡ್ಸ್ 8:30 ಕ್ಲಾಸ್ ಶುರು ಆಗುತ್ತೆ. ಅಲ್ಲಿ ತನಕ ಮಕ್ಕಳ ಕೀಪ್ ವರ್ಕಿಂಗ್ ಹಾರ್ಡ್. ಆಲ್ ದ ಬೆಸ್ಟ್. ಸ್ಟಡಿ ವೆಲ್.